श्रीगुरुभ्यो नमः। निखिलगुणनिकायं नित्यनिर्धूतहेयं शुभतममतिमेयं शुद्धसौख्याद्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्री विश्वेशतीर्थगुरुभ्यो नमः। श्री विश्वप्रसन्नतीर्थगुरुभ्यो नमः। हरि ओಂ। ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾ ಹಿಂದೆ ಯಾವುದನ್ನು ಬ್ರಹ್ಮದೇವರು ನಾರದನಿಗೆ ಉಪದೇಶ ಮಾಡಿದ್ರೋ ಅದೇ ವಿಷಯಗಳನ್ನು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ನಾರದ ಋಷಿಗಳ ಮತ್ತು ಬ್ರಹ್ಮದೇವರ ಪರಸ್ಪರ ಸಂವಾದ, ಪ್ರಶ್ನೋತ್ತರ ರೂಪದ ಸಂವಾದ, ಅದನ್ನೇ ಯಥಾವತ್ತಾಗಿ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಜಗತ್ತಿನ ಒಳಗಡೆ ಸೇರಿಕೊಂಡಿರ್ತಕ್ಕಂತಹ ಸಕಲ ವಿಧರಾದ ಜೀವರಾಶಿಗಳು ಅವರು ಕೆಳಗಡೆ ಈ ಪ್ರಪಂಚದ ಈ ಲೋಕದ ಸೃಷ್ಟಿಯಲ್ಲಿ ಬರಬೇಕು ಅಂತಾದರೆ ಬರುವ ಕ್ರಮ ಹೇಗೆ, ಯಾರ ಕ್ರಮದಲ್ಲಿ ಯಾವ ರೀತಿಯಲ್ಲಿ ಬರ್ತಾರೆ, ಅವ್ರು ಬರಬೇಕು ಅಂತಾದರೆ ಅದಕ್ಕೆ ಯಾರ್ಯಾರು ಸಾಧನೆಗಳಾಗಿ ಪ್ರವೃತ್ತಿಯನ್ನು ಮಾಡಬೇಕು, ಇದನ್ನೆಲ್ಲ ಉಪದೇಶವನ್ನು ಮಾಡಿ ನಂತರ ಒಬ್ಬ ಸಾಧಕನಾದ ಜೀವ ತನ್ನ ದೇಹವನ್ನು ಬಿಟ್ಟ ಮೇಲೆ ತಾನು ಮೇಲಿನ ಲೋಕಗಳಿಗೆ ತಾನು ಹೋಗುವಾಗ ಯಾವಾಗ ಅವನಿಗೆ ಚರಮ ಶರೀರ ಅದು ಬಿಟ್ಕೊಳ್ಳುತ್ತೆ, ಅದಾದ ಮೇಲೆ ಮುಂದೆ ಅವನ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಶುಕಮುನಿಗಳು, ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿದರು. ಅದನ್ನೇ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ. ಜೀವ ತನ್ನ ಸಾಧನೆ ಪರಿಪಕ್ವ ಆದ ಮೇಲೆ 5 ಕೋಶಗಳು, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಈ 5 ಕೋಶಗಳು ಒಂದೊಂದು ಕೋಶವನ್ನು ದಾಟಿ ಮತ್ತೊಂದು ಕೋಶವನ್ನು ಪ್ರವೃತ್ತಿ ಮಾಡಬೇಕು. ಅಂದರೆ ಆ ಜೀವನನ್ನು ಅನ್ನಕೋಶದ ನಿಯಾಮಕನಾದ ಅನಿರುದ್ಧ ನಾಮಕನಾದ ಪರಮಾತ್ಮ ಪ್ರಾಣದೇವರನ್ನು ಸೇರಿಸಿಕೊಂಡು, ಪ್ರಾಣದೇವರು ಈ ಜೀವನನ್ನು ಹಿಡಿದ್ರೆ ಆ ಜೀವ ಮತ್ತು ಅನಿರುದ್ಧ ನಾಮಕನಾದ ಪರಮಾತ್ಮ ಪ್ರಾಣದೇವರು ಇವರು ಹೋಗಿ ತನ್ನ ಮೇಲಿನ ರೂಪ ಅಂದರೆ ಪ್ರಾಣಮಯ ಕೋಶ, ಆ ಪ್ರಾಣಮಯ ಕೋಶದ ನಿಯಾಮಕನಾದ ಪ್ರದ್ಯುಮ್ನ ರೂಪ ಅಲ್ಲಿ ಲೀನರಾಗ್ತಾರೆ. ಅಲ್ಲಿಂದ ಅದಕ್ಕಿಂತ ಮೇಲೆ ಬಂದಾಗ ಅನ್ನಮಯ, ಪ್ರಾಣಮಯ, ಮನೋಮಯ, ಸಂಕರ್ಷಣ ರೂಪ, ಅಲ್ಲಿ ಈ ರೂಪ ಲೀನ ಆಗುತ್ತೆ. ಹೀಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತಕ್ಕಂತಹ ಆ ಕೋಶಗಳಿಗೆ ಅದಕ್ಕನುಗುಣವಾದ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅನ್ನುವ ರೂಪಗಳ ಜೊತೆಯಲ್ಲಿ ವಿಲೀನವಾಗಿ ಆ ಜೀವ ತಾನು ಕೊನೆಗೆ ಮೋಕ್ಷಪ್ರದನಾದ ವಾಸುದೇವನ ಕಡೆಗೆ ಅವನನ್ನು ಕರ್ಕೊಂಡು ಹೋದರೆ ಆ ವಾಸುದೇವ ರೂಪ ಇವನಿಗೆ ಮೋಕ್ಷವನ್ನು ಕೊಡುತ್ತೆ. ಈ ರೀತಿ ಆ ಜೀವನ ಸಾಧನೆಯ ತುಟ್ಟ ತುದಿ ಅಂದರೆ ಪ್ರಾಪ್ತಿ ಅಂತಂದರೆ ಅದೇ ಮೋಕ್ಷ ಗುರಿ. ಆ ಮೋಕ್ಷಕ್ಕೆ ಹೋಗುವ ಕ್ರಮವನ್ನು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಈ ರೀತಿ ತಿಳಿಸಿದ ಮೇಲೆ ಆ ಶುಕಮುನಿಗಳನ್ನು ಪರೀಕ್ಷಿತ್ ರಾಜ ತುಂಬ ಪ್ರಶ್ನೆಗಳನ್ನು ಮಾಡ್ತಾನೆ. ಈ ವ್ಯವಹಾರಗಳು, ಈ ಭೇದ ಅಂದರೆ ಅನ್ನಮಯಾದಿ ಕೋಶಗಳ ವ್ಯವಹಾರ, ಇವೆಲ್ಲವೂ ಕೂಡ ಯಾಕೆ ಬೇಕು ಅಂತ. ಯಾಕೆ ಅಂತಂದರೆ ಎಲ್ಲ ಜೀವರು ಪೂರ್ಣವಾದ ಸಾಧನೆಯನ್ನು ಮಾಡಲಿಕ್ಕಾಗೋದಿಲ್ಲ.
ರನ್ನಿಂಗ್ ರೇಸ್ ಅಂತ ಇಟ್ಟಾಗ ಒಬ್ಬ 20 ಮೈಲಿನೇ ಓಡ್ಲಿಕ್ಕಾಗತ್ತೆ, ಅಲ್ಲಿ ಇಟ್ಟಿರೋದು 100 ಮೈಲಿ ಇಟ್ಟಿರ್ತಾರೆ ಹೌದು, ಆದರೆ ಇವನಿಗೆ ಹೋಗ್ಲಿಕ್ಕಾಗೋದು 20 ಮೈಲಿ ಅಷ್ಟೇ. ಆಮೇಲೆ ಸುಸ್ತಾಗ್ಬಿಡ್ತಾನೆ. ಇನ್ನೊಬ್ಬ 40 ಹೋಗ್ತಾನೆ, ಮತ್ತೊಬ್ಬ 80 ಹೋಗ್ತಾನೆ, ಇನ್ನೊಬ್ಬ 90 ಹೋಗ್ತಾನೆ, ಇನ್ನೊಬ್ಬ 100 ಹೋಗ್ತಾನೆ. ಆದ್ರಿಂದ ಆ ಕೋಶಗಳ ವಿಭಾಗದಿಂದ ಅದಕ್ಕನುಗುಣವಾದ ಸಾಧನೆ, ಅದಕ್ಕನುಗುಣವಾದ ಲೋಕಗಳ ಪ್ರಾಪ್ತಿ, ಈ ರೀತಿ ಆ ವ್ಯವಸ್ಥೆಯನ್ನ ಪರಮಾತ್ಮ ತಾನು ಮಾಡಿದ್ದಾನೆ ಅನ್ನೋದನ್ನ ಆ ಶುಕಮುನಿಗಳು ಪರೀಕ್ಷಿತ್ ಹಿಂದೆ ಇದೇ ಪ್ರಶ್ನೆಗಳನ್ನೇ ನಾರದರು ಬ್ರಹ್ಮದೇವರನ್ನ ಕೇಳಿದ್ರು. ಅದೇ ಉತ್ತರವನ್ನು ಕೊಟ್ಟಿದ್ದನ್ನೇ ಶುಕಮುನಿಗಳು ಪರೀಕ್ಷಿತ್ ಹೇಳ್ತಾ ಇದ್ದಾರೆ ಅಂತ ಅಭಿಪ್ರಾಯವನ್ನು ಇಟ್ಕೊಳ್ಬೇಕು. ಆ ರೀತಿಯಲ್ಲಿ ಆ ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾ ಶುಕಮುನಿಗಳು ಈ ವ್ಯಾಪ್ತವಾದ ಲೋಕಗಳೇ ಅವಯವವಾಗಿ ಉಳ್ಳ ಯಾವ ವಿರಾಟ್ ರೂಪದ ಅನುಸಂಧಾನವನ್ನು ತನ್ನ ಉಪಾಸನೆಗೆ ಅಂತ ಇಟ್ಟುಕೊಂಡು ಸಾಧಕನಾದ ಜೀವ ತಾನು ಮಾಡಬೇಕಾದ ಮೊದಲನೇ ಹಂತದ ಏನು ಸಾಧನೆ, ಯಮನಿಯಮ ಆಸನ ಪ್ರಾಣಾಯಾಮದಿಗಳು, ಯೋಗದ ಅಷ್ಟಾಂಗ ಸಿದ್ಧಿ, ಅದಾದ ಮೇಲೆ ಶ್ರವಣ ಮನನ ಕೀರ್ತನಾದಿಗಳು, ಅದರಲ್ಲಿ ಮತ್ತಷ್ಟು ಆಸಕ್ತಿ, ವೈರಾಗ್ಯ, ಇವೆಲ್ಲವೂ ಕೂಡ ಸಂಪಾದನೆ ಮಾಡಿಕೊಂಡು ಹೋಗುವ ಕ್ರಮದಲ್ಲಿ ತಾನು ಉಪಾಸನೆಯನ್ನು ಮಾಡಲಿಕ್ಕೆ ಅಂತ ಕೂತಾಗ ಅವನಿಗೆ ಒಂದು ಸೂಕ್ಷ್ಮ ರೂಪದ ಉಪಾಸನೆ ಅಂದರೆ ಏನರ್ಥ? ಅದಕ್ಕೆ ಆದಿ ಮಧ್ಯ ಅಂತ್ಯ ಅಂತ ಇಟ್ಕೊಳ್ಬೇಕು. ಆದಿ ಮಧ್ಯ ಅಂತ್ಯ ಅಂತ ಅಂದರೆ ಪಾದದಿಂದ ಆರಂಭಿಸಿಕೊಂಡು ತಲೆಯವರೆಗೆ. ನಾವೀಗ ಶ್ರೀರಂಗ, ತ್ರಿವೇಂದ್ರಮ್ಮು ಇಲ್ಲಿಗೆಲ್ಲ ಹೋದರೆ ಅಲ್ಲಿ 3 ದ್ವಾರಗಳನ್ನು ಕಾಣ್ತೇವೆ. ಅದೇ ಆಕಾರದಲ್ಲೇ ಮಲಗಿರೋದು, ವಿರಾಟ್ ರೂಪ ಅಂತ ಹೇಳಿದರೆ ಅದೇ ಆಕಾರದಲ್ಲೇ ಇರೋದು. ಆ ಆಕಾರದಲ್ಲಿ ಅದರ ಅನುಸಂಧಾನವನ್ನು ಸ್ವಲ್ಪ ದೂರದಲ್ಲಿ ನಿಂತು ನೋಡಿದಾಗ ಆ ಪ್ರತಿಮೆ ಹೇಗೆ ಕಾಣುತ್ತೆ? 3ನೇ ಬಾಗಿಲಿಂದ ಪಾದ ಮಾತ್ರ ಕಾಣೋದು, ಮಧ್ಯದ ಬಾಗಿಲಿಂದ ಹೊಕ್ಕಳು ಮಾತ್ರ ಕಾಣೋದು, ಪ್ರಧಾನ ಬಾಗಿಲಿನಿಂದ ತಲೆ ಮಾತ್ರ ಕಾಣೋದು. ಹಾಗೆ 14 ಲೋಕಗಳ ಸಂಗ್ರಹಾತ್ಮಕವಾದ ಚಿಂತನೆ ಬೇಕು ಅಂತಂದ್ರೆ ಅದಕ್ಕೆ ಭೂರ್ಭುವ ಸ್ವಹ ಅಂತ ಇಟ್ಕೊಂಡ್ರೆ ಸಾಕು. ಅದು 14 ಲೋಕಗಳ ಉಪಾಸನೆ ಆದಂತನೇ ಲೆಕ್ಕ. ಅವಯವಗಳು ಇಡೀ 14 ಲೋಕಗಳು ಪರಮಾತ್ಮನ ಅವಯವವಾಗಿ ದೀರ್ಘ ವಿಸ್ತೃತವಾದ ಉಪಾಸನೆ ಅಂತ ಕರೆಸ್ಕೊಂಡ್ರೆ, ಅದನ್ನು ಸೂಕ್ಷ್ಮ ರೂಪದಲ್ಲಿ ಹೇಳಬೇಕಾದ್ರೆ, ಅಂದರೆ ಸೂಕ್ಷ್ಮ ರೂಪ ಅಂತಂದ್ರೆ ನಮಗೆ ನಾವೆಲ್ಲ ಉಪಾಸನೆ ಮಾಡೋದು ಹಾಗೆ ವಿಸ್ತಾರವಾಗಿ ಮಾಡಿ ಅಂದ್ರೆ ನಮ್ಮ ಕೈಲಿ ಆಗಲ್ಲ. ಅದಕ್ಕೆ ಅದನ್ನು ಸಂಕೋಚಗೊಳಿಸಿ ಅಂತ ಕೇಳಿದರೆ, ಆ ಸಂಕೋಚಗೊಳಿಸುವ ಕ್ರಮ ಹೇಗೆ ಅಂತ ಕೇಳಿದರೆ ಈ ರೀತಿ ಉಪಾಸನೆ ಮಾಡಬೇಕು. 3 ಸಂಗ್ರಹ ಮಾಡಿಕೊಂಡ್ಬಿಟ್ರೆ ಅದು 14 ಲೋಕಗಳು ಇದರಲ್ಲೇ ಕನ್ವರ್ಟ್ ಆಗಿಬಿಡುತ್ತೆ. ಆದ್ದರಿಂದಾಗಿ ಇದು ಉಪಾಸನೆಗೆ ಬರುತ್ತೆ. ಅದನ್ನು ಯಾವ ರೀತಿ ಬೇಕಾದರೂ ಇಟ್ಕೊಳ್ಬೋದು. ಕೆಳಗಡೆ ಬರ್ತಕ್ಕಂತಹ ಪಾದದಲ್ಲಿ ಬರ್ತಕ್ಕಂತಹ ಅತಳ ಲೋಕ ಅದು ಕೆಳಗಿನ ಲೋಕ, ಅದನ್ನಂತಲೂ ಇಟ್ಕೊಳ್ಬೋದು. ಅಥವಾ ಭೂಲೋಕವನ್ನೇ ಪಾದ ಅಂತ ಚಿಂತನೆ ಮಾಡ್ಬೋದು, ಸ್ವರ್ಗಲೋಕವನ್ನ ನಾಭಿ ಅಂತ ಚಿಂತನೆ ಮಾಡ್ಬೋದು, ಮೋಕ್ಷವನ್ನ ಪರಮಾತ್ಮನ ತಲೆ ಅಂತ ಚಿಂತನೆ ಮಾಡ್ಬೋದು. ಅಲ್ಲಿ 2 ಅಭಿಪ್ರಾಯಗಳು ಇವೆ ಅಂತ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಭೂರ್ಲೋಕ ಕಲ್ಪಿತ ಪದ್ಭ್ಯಾಂ ಭುವರ್ಲೋಕಸ್ತು ನಾಭಿತಃ ಸ್ವರ್ಲೋಕ ಕಲ್ಪಿತೋ ಮೂರ್ಧಿ ಇತಿವಾ ಲೋಕಕಲ್ಪನಾ. ಆ ಲೋಕಗಳ ಕಲ್ಪನೆ ನಾವು ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು. ಭೂರ್ಲೋಕ ಕಲ್ಪಿತ ಪದ್ಭ್ಯಾಂ, ಭೂರ್ಲೋಕ ಅದು ಪಾದಗಳು ಅಂತಲೂ ಚಿಂತನೆ ಮಾಡ್ಬೋದು. ವಸ್ತುತಃ 14 ಲೋಕಗಳು ಅವಯವ ಚಿಂತನೆಯಲ್ಲಿ ಕೊಡಬೇಕಾದ್ರೆ ಭೂರ್ಲೋಕವನ್ನು ಕೊಟ್ಟಿರೋದು ಇಲ್ಲಿ ಅಂದರೆ ಸೊಂಟದ ಭಾಗಕ್ಕೆ ಅಂತ ಕೊಟ್ಟಿದ್ದು. ಆದರೆ ಸಂಗ್ರಹಾತ್ಮಕವಾಗಿ ಚಿಂತನೆ ಮಾಡಬೇಕಾದ್ರೆ 2 ರೀತಿ ಉಪಾಸನೆ ಮಾಡಲಿಕ್ಕೂ ಅವಕಾಶ ಇದೆ ಅಂತ 2 ಶ್ಲೋಕಗಳನ್ನು 2 ವಿಕಲ್ಪಗಳನ್ನು ಹೇಳ್ತಾರೆ ಶುಕಮುನಿಗಳು. ಮಹಾತಳಂತು ಉಲ್ಪಾಭ್ಯಾಂ ಪ್ರಪಾದಾಭ್ಯಾಂ ರಸಾತಳಂ ಪಾತಾಳಂ ಪಾದತಳಿತಃ ಇತಿ ಲೋಕಮಯ ಪುಮಾನ್. ಅಂದರೆ ಹಿಂದೆ ಹೇಳಿದಂತೆ ಅತಳಾದಿ ಲೋಕಗಳು ಪಾದ, ನಾಭಿಲೋಕ ಅದು ಯಾವುದು ಸುವರ್ಲೋಕ, ಮೇಲೆ ಬಂದರೆ ಮೋಕ್ಷಲೋಕ ಅನ್ನೋದು ತಲೆ ಅಂತ ಚಿಂತನೆ ಮಾಡಿತ್ತು. ಅದೇ ಕ್ರಮದಲ್ಲೂ ಇಟ್ಕೊಳ್ಬಹುದು. ಇಲ್ಲ ಅಂತ ಆದರೆ ಭೂರ್ಭುವ ಸ್ವಹ ಅಂತ ಚಿಂತನೆ ಬರ್ತೀರಿ ಅಂತಂದರೆ ಆವಾಗ ಭೂಲೋಕ ಪಾದ ಅಂತ ಚಿಂತನೆ, ಭುವರ್ಲೋಕ ಅಂತ ಹೇಳಿದರೆ ಅದು ನಾಭಿ ಅಂತ ಚಿಂತನೆ, ಸ್ವರ್ಗಲೋಕ ಅಂದರೆ ತಲೆ ಭಾಗ ಅಂತ ಚಿಂತನೆ. ಈ ರೀತಿ ಮಾಡಿದರೂ ಕೂಡ ಅದು ಸಮಗ್ರವಾದ ಉಪಾಸನೆಯ ಕ್ರಮಕ್ಕೆ ಬರುತ್ತೆ ಅಂತ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ನಾವು ಅದಕ್ಕೆ ಹೇಳೋದು 3 ಲೋಕದ ಒಡೆಯ ಪರಮಾತ್ಮ, ಜಗದೊಡೆಯ, 3 ಲೋಕದ ಒಡೆಯ. ಏನು 3 ಲೋಕಗಳು ಅಂತಂದ್ರೆ 14 ಲೋಕಗಳ ಒಡೆತನ ಇಲ್ವಾ? ಹಾಗಾದ್ರೆ
14 ಲೋಕದ ಒಡೆತನನೇ ಇದೆ. ಆದರೆ ಸಂಗ್ರಹಾತ್ಮಕವಾಗಿ ಹೇಳಬೇಕಾದ್ರೆ 3 ಲೋಕಗಳು, ಅವುಗಳನ್ನು ವಿಭಾಗ ಮಾಡಿದಾಗ, ಊಟಕ್ಕೆ ಅಂತ ಕರೆದಾಗ ಅಲ್ಲಿಯೂ ಹಾಗೆ ಎಲ್ಲರೂ ಹೋಗಿದ್ದು ಊಟಕ್ಕೇನೆ ಅಲ್ಲಿ. ಆದರೆ ಪಾಸ್ ಕೊಟ್ಟಿರ್ತಾರೆ, ನೀವು ಫಸ್ಟ್ ಫ್ಲೋರಿಗೆ ಹೋಗಿ, ನೀವು ಸೆಕೆಂಡ್ ಫ್ಲೋರಿಗೆ ಹೋಗಿ, ನೀವು ಥರ್ಡ್ ಫ್ಲೋರಿಗೆ ಹೋಗಿ ಅಂತ. ಹೋಗಿದ್ದೆಲ್ಲರೂ ಎಲ್ಲಿಗೆ? ಊಟಕ್ಕೇನೆ ಹೋಗಿದ್ದೆಲ್ಲರೂ ಕೂಡ. ಅದೇ ರೀತಿ ಉಪಾಸನೆ ಅಲ್ಲಿ ಮಾಡ್ತಾ ಇರೋ ಚಿಂತನೆ ಸಮಗ್ರವಾದ ಚಿಂತನೆನೇ ಅಲ್ಲಿ. ಆದರೆ ಅದರ ಅನುಸಂಧಾನ ಬರಲಿ ಅನ್ನೋದಕ್ಕೋಸ್ಕರ 3 ಶಬ್ದಗಳಿಂದ, ಅಂದರೆ ಉಪಾಸನೆ ತುಂಬ ಬೇಗ ಬಂದ್ಬಿಡುತ್ತೆ. ಭೂರ್ಭುವ ಸ್ವಹ ಅನ್ನುವ ವ್ಯಾಹತಿಯನ್ನು ಇಟ್ಕೊಂಡ್ಬಿಟ್ರೆ ಆವಾಗ ಅದರ ಮೇಲಿನ ಲೋಕಗಳು ಉಪಾಸನೆ ಮಾಡಿದಂತೆ ಅದರ ಒಳಗಡೆ ಅಂತರ್ಗತ ಆಗತ್ತೆ ಅನ್ನುವ ಅನುಸಂಧಾನವನ್ನು ಕೊಡಲಿಕ್ಕೆ ಅಂತ ಆ ಶುಕಮುನಿಗಳು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಬ್ರಹ್ಮದೇವರು ನಾರದರಿಗೆ ಹೇಳಿದ ಮಾತು. ಅದನ್ನೇ ಶುಕಮುನಿಗಳು ಪರೀಕ್ಷಿತರಾಜನಿಗೆ ಉಪದೇಶ ಮಾಡಬೇಕಾದ್ರೆ ಅವನಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿ 3 ಲೋಕಗಳ ಸಂಗ್ರಹಾತ್ಮಕವಾದ ಉಪಾಸನೆಯನ್ನು ಮಾಡಿದರೂ ಕೂಡ ಅದು ಯಾವಾಗ ಬರುತ್ತೆ? ಯಾವುದಾದ್ರದ್ದು ವಿಷಯದ್ದು ಎಸೆನ್ಸ್ ಕೊಡಿ ನೀವು ಅಂತಂದ್ರೆ, ವಿಷಯ ವಿಸ್ತಾರ ಗೊತ್ತಿದ್ರೆ ಎಸೆನ್ಸ್ ಕೊಡ್ಲಿಕ್ಕೆ ಬರುತ್ತೆ. ಎಸೆನ್ಸೇ ಓದ್ ಬಂದ್ಬಿಟ್ಟು ಅದನ್ನು ಹೇಳ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಹಾಗೆ 14 ಅವಲೋಕಗಳ ವಿಸ್ತಾರವಾದ ಉಪಾಸನೆ ಕ್ರಮ ಗೊತ್ತಿದ್ದವನಿಗೆ ಅವನು ತುಂಬ ಬೇಗ ಭೂರ್ಭುವ ಸ್ವಹ ಅಂತಂದ್ರೆ ಅವನಿಗೆ ಅರ್ಥ ಆಗ್ಬಿಡುತ್ತೆ. ಭೂಲೋಕದಿಂದ ಒಳಗೆ ಸೇರಿಕೊಂಡಿರ್ತಕ್ಕಂತಹ ಲೋಕಗಳು ಯಾವುವು, ಭುವರ್ಲೋಕದಿಂದ ಒಳಗೆ ಅದರ ಜೊತೆಯಲ್ಲಿ ಸೇರಿಕೊಳ್ಳುವ ಲೋಕಗಳು ಯಾವುದು, ಸ್ವರ್ಲೋಕದಿಂದ ಅದರ ಜೊತೆಗೆ ಸೇರಿಕೊಳ್ಳುವ ಲೋಕ ಯಾವುದು ಅಂತ ಅವನಿಗೆ ಕೂಡಲೇ ತಲೆಗೆ ಬಂದುಬಿಡುತ್ತೆ. ಆದ್ರಿಂದ ಈ ರೀತಿ ಆ ಶಬ್ದಗಳಿಂದಲೂ ಕೂಡ, ಅಂದರೆ ಆಯಾ ಅವಯವಗಳನ್ನ ಆಯಾ ಲೋಕಗಳನ್ನ ಅದರಿಂದಲೇ ಕರೆಯೋದು ಅಂತಲೂ ಒಂದು ಕ್ರಮ ಇದೆ. ಅಥವಾ ಈ ರೀತಿ ಸಂಗ್ರಹಾತ್ಮಕವಾಗಿ ಭೂರ್ಭುವ ಸ್ವಹ ಅನ್ನುವ ಶಬ್ದಗಳ ಪ್ರಯೋಗದಿಂದಲೂ 14 ಲೋಕಗಳ ಅವಯವಗಳ ಚಿಂತನೆಯನ್ನು ಮಾಡುವ ಕ್ರಮವು ಅಲ್ಲಿ ಕಂಡು ಬರುತ್ತೆ ಅಂತ ಹೇಳಿ ಆ ಶುಕಮುನಿಗಳು ಉಪದೇಶವನ್ನು ಮಾಡ್ತಾರೆ. ಹೀಗೆ ಸಾಧಕನಾದ ಜೀವ ತಾನು ಅನ್ನಮಯಾದಿ ಕೋಶಗಳ ಮುಖಾಂತರ ಅಲ್ಲಿ ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಮೊದಲನೇ ಸ್ಕಂದದ ಮಾತೆ ಮತ್ತೆ ಇಲ್ಲಿಗೊಮ್ಮೆ ಅನ್ವಯವನ್ನು ಮಾಡ್ಕೊಳ್ಬೇಕಂತಾರೆ ಶುಕಮುನಿಗಳು. ನಾನಾ ಇವ ಭಾತಿ ವಿಶ್ವಾತ್ಮ. ಯಾಕೆ ಬೇಕು ಇಷ್ಟು ರೂಪಗಳು? ಒಂದೇ ಒಂದು ರೂಪ ಎಲ್ಲವೂ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತಂದಾಗ ಇಷ್ಟು ರೂಪಗಳ ಅವಶ್ಯಕತೆ ಏನಿದೆ? ಹಾಗಾದ್ರೆ ಒಂದು ರೂಪ ಮಾಡುವ ಕೆಲಸ, ಉದಾಹರಣೆಗೆ ಅನ್ನಮಯ ಕೋಶಕ್ಕೆ ಅಭಿಮಾನಿ ದೇವತೆ ಅನಿರುದ್ಧ, ಅವನೇನು ಕೆಲಸ ಮಾಡ್ತಾನೆ, ಆ ಕೆಲಸ ಪ್ರಾಣಮಯ ಕೋಶದ ಅಭಿಮಾನಿಯಾದ ಪ್ರದ್ಯುಮ್ನಿಗೆ ಬರೋದಿಲ್ಲ ಅಂತ ಆಯ್ತು. ಆದ್ರಿಂದಲೇ ಇವನದನ್ನು ಮಾಡ್ತಾ ಇದ್ದಾನೆ. ಆದ್ರಿಂದ ವಿಭಾಗ ಬಂತು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವ ವಿಭಾಗಗಳು ಬಂದಿರೋದ್ರಿಂದ ಆ ಡಿವಿಷನ್ಗೆ ಸಂಬಂಧಪಟ್ಟ ಕೃತ್ಯಗಳು ಅನಿರುದ್ಧಾದಿ 5 ರೂಪಗಳಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವ ಅನುಸಂಧಾನವನ್ನ ಇಟ್ಕೊಳ್ಳೋದು ಅಂತ ಆದ್ರೆ ಆದ್ರಿಂದಲೇನೆ ರೂಪಗಳಲ್ಲಿ ವ್ಯತ್ಯಾಸ ಇದೆ ಅಂತ ನಾನು ಉಪಾಸನೆ ಮಾಡಬೇಕಾಗತ್ತಾ ಅಂತ ಅಭಿಪ್ರಾಯ. ಅದಕ್ಕೆ ನಾನಾ ಇವ ಭಾತಿ ವಿಶ್ವಾತ್ಮ, ನಾನಾ ಇವ ಭಾತಿ ಪರಮಾತ್ಮ. ಅನ್ನಮಯಾದಿ ಕೋಶಗಳು ಬೇರೆ ಹೌದು, ಆದರೆ ಅನ್ನಮಯಾದಿ ಕೋಶಗಳ ನಿಯಾಮಕನಾದ ಪರಮಾತ್ಮನ ರೂಪಗಳು ಮಾತ್ರ ಬೇರೆ ಅಲ್ಲ. ಕೋಶಗಳು ಬೇರೆ ಹೌದು, ಆದರೆ ಆ ಕೋಶದ ನಿಯಾಮಕನಾದ ಪರಮಾತ್ಮ ಅವನು ಬೇರೆ ಅಲ್ಲ. ನನ್ನ ಕೈ, ನನ್ನ ಕಾಲು, ನನ್ನ ತಲೆ ಇದೆಲ್ಲ ಬೇರೆ ಬೇರೆ ಹೌದು, ಆದರೆ ನಂದೇ. ತಲೆ ಬೇರೆ ಇದೆ ಪಕ್ಕದವ್ರದು, ಕಾಲು ಕೈ ಬೇರೆ ಇದೆ ಅದು ಈ ಕಡೆಯವ್ರದು ಅಂತ ಹೇಳಿಕ್ ಬರತ್ತಾ? ಇಲ್ಲ. ಹಾಗೆ ಕೋಶಗಳು ಬೇರೆ, ಆದರೆ ಅದನ್ನು ನಿಯಮನೆ ಮಾಡತಕ್ಕಂತಹ ರೂಪ ಅದು ಒಂದೇ ಆಗಿದೆ. ನಾನಾ ಇವ ಭಾತಿ ವಿಶ್ವಾತ್ಮ, ನಾನಾ ಇವ ಭಾತಿ ಅಷ್ಟೇ. ಅವನು ಅದರಂತೆ ತೋರ್ತಾನೆ. ಅನ್ನಮಯ ನಿಯಾಮಕನಾದ ಅನಿರುದ್ಧ ಅಂತ ತೋರ್ತಾನೆ, ಆ ಪ್ರಾಣಮಯ ನಿಯಾಮಕನಾದ ಪ್ರದ್ಯುಮ್ನ ಅಂತ ತೋರ್ತಾನೆ. ಆದರೆ ಇದು ಯಾಕೆ? ದೇವ ಒಬ್ಬನೇ, ಅವನ ನಾಮಗಳು ಬೇರೆ ಬೇರೆ ಅಷ್ಟೇ. ಲೋಕದಲ್ಲಿ ಇಲ್ವಾ? ಅದೇ ಮೈದಾನ ಎಲ್ಲದಕ್ಕೂ ಉಪಯೋಗಿಸೋದು. ಬಾದಾಂಪುರಿ ಮಾಡಿದ್ರು ಅದೇ ಮೈದಾನೇ ಉಪಯೋಗಿಸ್ತೀರಿ, ಬಾದುಷ ಮಾಡಿದ್ರು ಅದೇ ಮೈದಾನೇ ಉಪಯೋಗಿಸ್ತೀರಿ. ಅದರ ಆಕಾರಗಳು ಬೇರೆ ಬೇರೆ ಅಷ್ಟೇ, ಆದರೆ ಅದರಲ್ಲಿರುವ ಗುಣ ಎಲ್ಲನೂ ಸಿಹಿನೇ. ಅದನ್ನು ತುಂಡು ರೌಂಡ್ ಆಗಿ ತಿರುಗಿಸಿ ಹಾಕಿದ್ರೆ ಅದೇ ಮೈದಾ ಜಿಲೇಬಿ ಅಂತ ಕರೆಸ್ಕೊಳ್ಳುತ್ತೆ. ಅದೇ ಮೈದಾ ತ್ರಿಕೋಣಾಕಾರದಲ್ಲಿ ಬಂದರೆ ಅದು ಬಾದಾಂಪುರಿ ಅಂತ ಕರೆಸ್ಕೊಳ್ಳುತ್ತೆ. ಅದೇ ಮೈದಾ ರೌಂಡ್ ಆದರೆ ಅದು ಬಾದುಷ ಅಂತ ಕರೆಸ್ಕೊಳ್ಳುತ್ತೆ.
ಆದರೆ ಯಾವುದರದ್ದಾದ್ರೂ ವ್ಯತ್ಯಾಸ ಇದೆನಾ? ಆಕಾರಗಳು ಬೇರೆ ಆಯ್ತು ಅಷ್ಟೇ ಹೊರತು ಅದರ ಗುಣಗಳು ಎಲ್ಲವೂ ಕರೆದು ಪಾಕದಲ್ಲೇ ಹಾಕೋದು, ಕೊನೆಗೆಲ್ಲವೂ ಸೀನೆ ಅಂದಮೇಲೆ ಹಾಗೆ ಅದೇ ರೀತಿ ಅದರಲ್ಲಿ ಕಾಣುವ ವ್ಯತ್ಯಾಸಗಳು ಇಷ್ಟೇ, ಆ ಕೋಶಗಳ ವ್ಯತ್ಯಾಸ ಮಾತ್ರ. ಆದರೆ ಅದನ್ನು ನಿಯಮನೆ ಮಾಡತಕ್ಕಂತಹ ಮೇನ್ ಮೆಟೀರಿಯಲ್ ಏನಿದೆ ಅದು ಒಂದೇ. ಅಂದರೆ ಪರಮಾತ್ಮ, ಆ ಶಕ್ತಿ ಅನ್ನೋದೇನಿದೆ ಗುಣ, ಆ ವಿಶಿಷ್ಟವಾದ ಪರಮಾದ್ಭುತವಾದ ಶಕ್ತಿ ಅದು ಎಲ್ಲದರಲ್ಲೂ ಇರೋದು ಒಂದೇ. ನಾನಾ ಇವ ಭಾತಿ ಅಷ್ಟೇ, ಬೇರೆ ಬೇರೆ ಅಂತ ಕರೆಸ್ಕೊಳ್ಳುತ್ತೆ. ಈಗ ನಾವು ಹೆಸರಿಟ್ಟಿದ್ದಲ್ವಾ, ಇದೇ ಮೈದದ್ದೇ ಐಟಮ್ ಆದ್ರೂ ಅದನ್ನು ಬಾದಾಮ್ ಪುರಿ ಅಂತ ಕರಿತಿದ್ದೇವೆ, ಇದನ್ನ ಬಾದುಷಾ ಅಂತ ಕರಿತಿದ್ದೇವೆ. ಹಾಗೆ ಆ ಪರಮಾತ್ಮನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣಾದಿ ರೂಪಗಳು ಬೇರೆ ಬೇರೆ ಹೆಸರಿನಿಂದ ವಾಚ್ಯಗಳಾಗ್ತಾ ಇದ್ದಾವೆ ಹೊರತು ಅಂದಾಕ್ಷಣಕ್ಕೆ ಅವುಗಳಲ್ಲಿ ವೈವಿಧ್ಯ ಇದೆ ಅಂತ ಹೇಳಿ ನಾವು ಸರ್ವಾತ್ಮನ ಉಪಾಸನೆಯನ್ನು ಮಾಡಬಾರದು. ಆ ರೂಪಗಳು ಯಾವತ್ತಿಗೂ ಕೂಡ ಒಂದೇ. ಇದು ಒಂದು ಅಭಿಪ್ರಾಯ. ಇನ್ನೊಂದು, ಬಹುಶಃ ಈ ರೀತಿ ಇರಬಹುದು ಅಂತ ಅನಿಸುತ್ತೆ. ಈ ರೂಪಗಳ ವ್ಯತ್ಯಾಸ ಅದು ಯಾಕೆ ಅಂತಂದ್ರೆ ಇಲ್ಲಿ ಎರಡಿದೆ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ, ಮತ್ತೆ ಅಂದ್ರೆ ಇದು ಅನ್ನಮಯಾದಿ 5 ಕೋಶಗಳ ನಿಯಾಮಕವಾದ ರೂಪಗಳು ಅಂತ. ಇದಾದ ಮೇಲೆ ಮೋಕ್ಷವನ್ನು ಕೊಡೋದು ಮತ್ತೆ ಇನ್ನೊಂದು ವಾಸುದೇವ ರೂಪ, ಅಲ್ಲಿ ವ್ಯತ್ಯಾಸ ಬಂತು. ಏನಿದರ ಅಭಿಪ್ರಾಯ? ಅದಕ್ಕೆ ಬಹುಶಃ ಅನೇಕ ಜ್ಞಾನಿಗಳ ವ್ಯಾಖ್ಯಾನವೂ ಇದೆ, ಆಚಾರ್ಯರ ಭಾಷ್ಯವೂ ಇರ್ಬೋದೇನೋ. ಜ್ಞಾನಿಗಳು ಬರೆದಿದ್ದಾರೆ ಮೇಲೆ ಆಚಾರ್ಯರ ಭಾಷೆ ಇರಲೇಬೇಕು. ಅದರ ಉಪಲಬ್ಧಿ ಅಂತೂ ನನಗಾಗಲಿಲ್ಲ, ಅಂತೂ ಅಭಿಪ್ರಾಯ ಇದೆ ಅಂತ ಅನಿಸುತ್ತೆ. ಇಲ್ಲದೇ ಇದ್ರೆ ವ್ಯತ್ಯಾಸ ಬರಲಿಕ್ಕೆ ಆಗೋದಿಲ್ಲ. ಇಲ್ಲದೇ ಇದ್ರೆ ಮೋಕ್ಷಪ್ರದನಾದ ವಾಸುದೇವ ರೂಪಕ್ಕೂ ಈ ಅನ್ನಮಯಾದ 5 ಕೋಶಗಳಲ್ಲಿ ಬರ್ತಕ್ಕಂತಹ ವಿಜ್ಞಾನಮಯ ಕೋಶದ ನಿಯಾಮಕನಾದ ವಾಸುದೇವ ರೂಪಕ್ಕೂ ಅಲ್ಲಿ ವ್ಯತ್ಯಾಸ ಅಂತ ಹೇಳಿದರೆ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ, ಫಲ ಕೊಡುವುದರಲ್ಲಿ ವ್ಯತ್ಯಾಸ ಇದೆ. ಯಾಕೆ ಅಂತಂದ್ರೆ ಬಹುಶಃ ಈ ರೀತಿ ಇರಬಹುದು ಅಂತ ಅನಿಸುತ್ತೆ. ಪ್ರಾಣದೇವರ 5 ರೂಪಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನದ 5 ರೂಪಗಳು, ಆ 5 ರೂಪಗಳು ಈ 5 ರೂಪಗಳ ಜೊತೆಯಲ್ಲಿ ಈ 5 ಕೋಶಗಳಲ್ಲಿ ಇದ್ದುಕೊಂಡು ಈ ಜೀವನನ್ನ ಒಂದೊಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ ಕರ್ಕೊಂಡು ಹೋಗೋದು. ಆದ್ರಿಂದ ಮೋಕ್ಷಪ್ರದನಾದ ವಾಸುದೇವ ಸ್ವತಂತ್ರನಾಗಿ ಮೋಕ್ಷವನ್ನು ಕೊಡುವುದು. ಇಲ್ಲಿ ಪ್ರಾಣದೇವರು ಈ ಜೀವನನ್ನ ಎತ್ಕೊಂಡು ಮೇಲೆ ಹೋಗ್ತಾ ಇದ್ರೆ ಅಲ್ಲಿ ಯಾರೂ ಇಲ್ಲ ಅಂತ ಅರ್ಥ. ನಾರಾಯಣ ಅಂತ ಆನಂದಮಯ ಕೋಶಕ್ಕೆ ಅಲ್ಲಿ ಎಂಡ್ ಅಂತ ಅರ್ಥ. ಅಲ್ಲಿಂದ ಕಾಣೋದು ಪರಮಾತ್ಮ ಮಾತ್ರ. ಆದ್ರಿಂದ ಬಹುಶಃ ಅಲ್ಲಿ ಹೇಳಬೇಕಾದ್ರೆ ಫಲಗಳಲ್ಲಿ ವ್ಯತ್ಯಾಸ ಕಾಣ್ತಾ ಇರೋದ್ರಿಂದ ಆ ವಾಸುದೇವ ರೂಪಕ್ಕೂ ಈ ವಾಸುದೇವ ರೂಪಕ್ಕೂ ಅಲ್ಲಿ ವ್ಯತ್ಯಾಸವನ್ನು ಕಾಣಬೇಕಷ್ಟೇ ಹೊರತು ಇಲ್ಲದೇ ಇದ್ರೆ ಸ್ವರೂಪತಃ ವ್ಯತ್ಯಾಸ ಅನ್ನೋದು ಆ ರೂಪಗಳಲ್ಲಿ ಇಲ್ವೇ ಇಲ್ಲ ಅನ್ನುವ ಅಭಿಪ್ರಾಯ ಇದೆ ಅಂತ ಬಹುಶಃ ತೋರುತ್ತೆ. ಈ ರೀತಿ ಆ ಅನುಸಂಧಾನವನ್ನ ಚಿಂತನೆ ಮಾಡಬೇಕು ಅಂತ ಉಪದೇಶ ಅದು ಭಾಗವತ ತೋರಿಸಿಕೊಡುತ್ತೆ. ಆ ಪ್ರಕಾರವಾಗಿ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡಿ ಆಮೇಲೆ ಹೇಳ್ತಾರೆ, ಈ ಸೃಷ್ಟಿಕಾಲದಲ್ಲಿ ಇಂದ್ರಿಯಗಳು ಎಲ್ಲವೂ ಜಡವೇ. ಇದು ಇಂದ್ರಿಯಗಳು ಎಲ್ಲವೂ ಜಡವೇ. ಇವುಗಳಲ್ಲಿ ಚೈತನ್ಯ ಯಾವಾಗ ಮೂಡುತ್ತೆ? ಭಗವಂತ ಜೀವನನ್ನ ಪ್ರವೇಶ ಮಾಡಿಸಿ ದೇಹದ ಒಳಗಡೆ, ಆ ಒಂದು ಮಾಂಸಪಿಂಡದ ಒಳಗಡೆ ಜೀವನ ಪ್ರವೇಶ, ಆ ಪ್ರವೇಶವನ್ನು ಮಾಡಿ ಅಲ್ಲಿ ಪ್ರಾಣತತ್ವವನ್ನು ಇಟ್ಟ ಮೇಲೆ ಜಡವಾದ ಇಂದ್ರಿಯಗಳಲ್ಲಿ ಚೈತನ್ಯ ತುಂಬುವುದು. ಇಲ್ಲ ಅಂತಾದರೆ, ಪ್ರಾಣತತ್ವ ಇರಲಿಲ್ಲ ಅಂತಾದರೆ ಅದೆಲ್ಲವೂ ಜಡ ಅಂತಲೇ ಲೆಕ್ಕ. ದೇಹ ಹೋದ ಮೇಲೂ ಕೂಡ ಅಲ್ಲಿ ಇಂದ್ರಿಯಗಳು ಇದ್ದೇ ಇದ್ದಾವೆ. ಆದರೆ ಆ ಇಂದ್ರಿಯಗಳು ಕರ್ಮ ಪ್ರವೃತ್ತಿ ಮಾಡ್ತಾ ಇದ್ದೇನಾ? ಇಲ್ಲ. ಹಾಗಾದರೆ ಪ್ರಾಣತತ್ವ ಇರಬೇಕು ಜೀವನ ಜೊತೆ. ಜೀವ ಹೊರಗಿದ್ದಾನೆ, ಈ ದೇಹ ನಾನು ಇವತ್ತಿನವರೆಗೂ ಇದ್ದೇನೆ, ನಾನು ಹೋದ್ಮೇಲೆ ಈ ದೇಹ ಇದೆ, ನನ್ನ ಜೀವ ಇಲ್ಲ. ಆ ಜೀವ ಇಲ್ಲಿಲ್ಲ ಅಷ್ಟೇ, ಜೀವ ಇದ್ದಾನೆ, ಪ್ರಾಣತತ್ವವೂ ಇದೆ. ಅದೆರಡು ಎಲ್ಲಿಲ್ಲ? ಈ ದೇಹದಲ್ಲಿ ಇಲ್ಲ. ಹಾಗಾಗಿ ಪ್ರಾಣತತ್ವ ಸೇರಬೇಕು ಜೀವನ ಜೊತೆಯಲ್ಲಿ. ಆವಾಗ ಜಡವಾದ ವಸ್ತುಗಳಲ್ಲಿ ಇಂದ್ರಿಯ ಚೈತನ್ಯ ಅನ್ನೋದು ಮೂಡಿ ಬರುತ್ತೆ. ಹಾಗಾಗಿ ಎಲ್ಲವೂ ಜಡ ಅಂತಾಯಿತು. ಪರಮಾತ್ಮನ ಸೃಷ್ಟಿಯಲ್ಲಿ ಚೈತನ್ಯ, ಪ್ರಾಣದೇವರ ಆವೇಶ, ಪ್ರಾಣನ ಆಗಮನ, ಜೀವನ ಚೈತನ್ಯ ಇದೆಲ್ಲ ತುಂಬಿದರೆ ಮಾತ್ರ ಅವುಗಳಿಗೆ ಚೈತನ್ಯ ತುಂಬೋದು, ಇಲ್ಲದೇ ಚೈತನ್ಯ ಬರೋದಿಲ್ಲ. ಆದ್ದರಿಂದ ಇಂದ್ರಿಯಗಳು, ಇಂದ್ರಿಯ ಗೋಲಕ, ಇಂದ್ರಿಯ ಅಭಿಮಾನಿ ದೇವತೆ, ಆ ಇಂದ್ರಿಯಗಳ ವಿಷಯ ಕಣ್ಣು. ಕಣ್ಣಿನ ಕೆಲಸ ಏನು? ವಿಷಯಗಳನ್ನು ಗ್ರಹಿಸೋದು ಕಣ್ಣಿನ ಕೆಲಸ. ಹಾಗಾದರೆ ಕಣ್ಣಿಗೆ ವಿಷಯ ಯಾವುದು? ಆ ಪದಾರ್ಥಗಳನ್ನು ಕಾಣೋದು ಕಣ್ಣಿಗೆ ವಿಷಯ.
ಚಕ್ಷುಸ್ ಅನ್ನೋ ಇಂದ್ರಿಯ, ಇದು ಮೊದಲನೇ ವಸ್ತು. ಇಂದ್ರಿಯ ಗೋಲಕ, ಆ ಇಂದ್ರಿಯ ಗೋಲಕದ ಅಭಿಮಾನಿ ದೇವತೆ ಮೂರನೇ ಅಂಶ. ನಾಲ್ಕನೇ ಅಂಶ ಇದನ್ನು ಗ್ರಹಿಸುವಂತಹ ವಸ್ತುಗಳ ಸಾಮರ್ಥ್ಯ, ಅದನ್ನು ವಿಷಯ ಅಂತ ಕರೆಯೋರು. ಈ ನಾಲ್ಕನ್ನ ಪರಮಾತ್ಮ ಸೃಷ್ಟಿ ಮಾಡಿದ. ಈ ನಾಲ್ಕನ್ನ ಸೃಷ್ಟಿ ಮಾಡಿ ಅವುಗಳನ್ನೆಲ್ಲ ಸಾಧನೆಗೆ ಅಂತ ಜೀವನಿಗೆ ಕಳುಹಿಸಿಕೊಟ್ಟ. ಇದು ಪರಮಾತ್ಮ ಯಾವುದರಿಂದ ಸೃಷ್ಟಿ ಮಾಡಿದ? ಅದಕ್ಕೆ ಎರಡನ್ನು ಹೇಳ್ತಾರೆ ಶುಕಮುನಿಗಳು. ಪರಮಾತ್ಮನ ಸೃಷ್ಟಿಯಲ್ಲಿ ಎರಡು ಅಂಶಗಳಂತೆ, ಒಂದು ಸ್ವರೂಪಾಂಶ, ಇನ್ನೊಂದು ಭಿನ್ನಾಂಶ ಅಂತ. ಸ್ವರೂಪಾಂಶ ಅಂತಂದ್ರೆ ಏನರ್ಥ? ಈ ತನ್ನದ್ದೇ ವಿರಾಟ್ ರೂಪದ ಅವಯವಗಳ ಲೋಕಗಳೇನಿದ್ದಾವೆ ಇದೆಲ್ಲವೂ ಕೂಡ ಸ್ವರೂಪಾಂಶ ಅಂತ ಕರೆಸಿಕೊಳ್ಳುತ್ತೆ. ತನ್ನ ಭಿನ್ನಾಂಶ ಅಂದರೆ ಯಾರು? ಅದೇ ಅವಯವಗಳಿಂದ ಸೃಷ್ಟಿಯಾದ ನಾವೆಲ್ಲ ಜೀವರಾಶಿಗಳು ಅವನಿಗಿಂತ ಭಿನ್ನಾಂಶ. ಭಿನ್ನಾಂಶರು ನಾವೆಲ್ಲ ಜೀವರು. ಸ್ವರೂಪಾಂಶ ಅಂತ ಹೇಳಿದರೆ ಈ ಪರಮಾತ್ಮನ ಅವಯವಗಳಂತೆ ಇರ್ತಕ್ಕಂತಹ ಲೋಕಗಳು. ಈ ರೀತಿ ಸ್ವರೂಪಾಂಶ ಭಿನ್ನಾಂಶ ಅನ್ನುವ ಚಿಂತನೆಯನ್ನು ಇಟ್ಟುಕೊಂಡು ಪರಮಾತ್ಮ ಸೃಷ್ಟಿಯನ್ನು ಮಾಡಿದ್ದಾನೆ. ಈ ನಾಲ್ಕು ವ್ಯವಸ್ಥೆಗಳನ್ನು ಏನು ಹೇಳಿದ್ವಿ, ಜಡಗಳನ್ನು ನೋಡಿದ್ವಿ. ಇಂದ್ರಿಯ ಗೋಲಕ, ಇಂದ್ರಿಯಾಭಿಮಾನಿ ದೇವತೆಗಳು, ಇಂದ್ರಿಯದ ವಿಷಯಗಳು. ಈ ನಾಲ್ಕನ್ನೂ ಕೂಡ ಕಳುಹಿಸಿಕೊಟ್ಟಿದ್ದು ಪರಮಾತ್ಮ. ಅದನ್ನು ಹೇಗೆ ಅಂತಂದರೆ ಸ್ವರೂಪಾಂಶದಿಂದಲೇನೆ ಇವುಗಳ ಸೃಷ್ಟಿಯನ್ನು ಮಾಡಿದ್ದಾನಂತೆ, ಭಿನ್ನಾಂಶದಿಂದ ಅಲ್ಲ, ಸ್ವರೂಪಾಂಶದಿಂದಲೇನೆ. ಯಾಕೆ? ಅದಕ್ಕೆ ಪುರುಷ ಸೂಕ್ತದ ವೇದ ಮಂತ್ರ ಹೇಳ್ತಾ ಇದೆ. ಏನಂತ? ತ್ರಿಪಾದೋರ್ಧ ಉದೈತ್ ಪುರುಷ ಪಾದೋಸ್ಯ ವಿಶ್ವಭೂತಾನಿ. ಇದೆಲ್ಲ ವೇದ ಮಂತ್ರಗಳು ಏನು ಹೇಳ್ತಾ ಇದೆ? ಇಲ್ಲಿ ಇರೋದು ಏನೇ ಇದ್ರೂ ಕೂಡ ಅದೆಲ್ಲ ಪರಮಾತ್ಮನೇ. ಒಬ್ಬ ಭಿನ್ನನಾದ ಜೀವನನ್ನ ಬಿಟ್ಟು ಉಳಿದದ್ದೆಲ್ಲವೂ ಪರಮಾತ್ಮನೇ. ಆ ಜೀವ ಅವನು ಇವರಿಗಿಂತ ಭಿನ್ನ ಹೇಗೆ ಅಂತಂದ್ರೆ ಇವನ ಸಾಮ್ಯ ಅವನಲ್ಲಿ ಇದೆ. ಏನು ಸಾಮ್ಯ? ಒಂದಂಶದ ಸಾಮ್ಯ ಅಷ್ಟೇ. ಪರಮಾತ್ಮನಲ್ಲಿರ್ತಕ್ಕಂತಹ ಅಮಿತವಾದ ಅಮಿತವಾದ ಜ್ಞಾನಾನಂದಾದಿ ಗುಣಗಳು ಇವನಲ್ಲೂ ಇದೆ, ಆದರೆ ಇವನಲ್ಲಿ ಮಿತವಾಗಿದೆ. ಅವನಲ್ಲಿ ಅಮಿತವಾಗಿದೆ, ಇವನಲ್ಲಿ ಮಿತವಾಗಿದೆ ಅನ್ನುವ ಒಂದು ಸಾಮ್ಯ ಮಾತ್ರ ಈ ಜೀವನಲ್ಲಿ ಇರೋದ್ರಿಂದ ಇವನು ಭಿನ್ನಾಂಶ ಅಂತ ಕರೆಸಿಕೊಳ್ತಾನೆ. ಇವನನ್ನು ಹೊರತುಪಡಿಸಿದ್ರೆ, ಅಂದರೆ ಈ ಜೀವನನ್ನು ಬಿಟ್ಟರೆ ಉಳಿದದ್ದೆಲ್ಲವೂ ಕೂಡ ಪರಮಾತ್ಮನ ಅವಯವಗಳಂತಲೇ ಅಭಿಪ್ರಾಯ. ಮತ್ತು ಹಾಗಿದ್ದಾಗ ಸ್ವರೂಪಾಂಶದಿಂದಲೇ ಎಲ್ಲದರ ಸೃಷ್ಟಿಯಾಗಬೇಕೇ ಹೊರತು ಸ್ವರೂಪಾಂಶವನ್ನು ಬಿಟ್ಟು ಯಾವುದನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಜಡವಾದ ಈ ವಸ್ತುಗಳು, ಅದನ್ನೇ ವೇದ ಪುರುಷ ಸೂಕ್ತ ಹೇಳಿದ ಮಾತು ಅದೇ ಅಭಿಪ್ರಾಯದಲ್ಲೇನೆ. ತ್ರಿಪಾದೋರ್ಧ ಉದೈತ್ ಪುರುಷ ಪಾದೋಸ್ಯ ವಿಶ್ವಭೂತಾನಿ ಪುರುಷ ಏವ ಇದಂ ಸರ್ವಂ. ಆ ಮಂತ್ರಕ್ಕೆ ಅಭಿಪ್ರಾಯ ವ್ಯಾಖ್ಯಾನ ಮಾಡಬೇಕಾದ್ರೆ ಆಚಾರ್ಯರು ಹೇಳುವ ಮಾತು ಪುರುಷ ಏವ ಇದಂ ಸರ್ವಂ, ಎಲ್ಲ ಪರಮಾತ್ಮನೇ. ಇದಂ ಸರ್ವಂ ಅಂದರೆ ಈ ಜಡಾತ್ಮಕವಾದ ಪ್ರಪಂಚವೂ ಪರಮಾತ್ಮನೇ, ಆದರೆ ಅವನಲ್ಲಿ ಜಾಡ್ಯ ಇಲ್ಲ, ಅದರ ಲೇಪ ಅವನಿಗೆ ಇಲ್ಲ. ಏನದರ ಅಭಿಪ್ರಾಯ ಅಂದರೆ ಸ್ವರೂಪಾಂಶದಿಂದ ಇದರ ಸೃಷ್ಟಿಯಾಗಿದೆ ಅಂತ ಅರ್ಥ. ಈ 14 ಲೋಕಗಳೇನಿದ್ದಾವೆ ಇದೆಲ್ಲವೂ ಕೂಡ 14 ಅವಯವಗಳಂತೆ ಏನು ಕಾಣ್ತಾ ಇದೆ, ಇದೆಲ್ಲವೂ ಅವನ ಸ್ವರೂಪಾಂಶವೇ. ಆ ಸ್ವರೂಪಾಂಶದಿಂದ ಈ ವಿಸ್ತಾರವಾದ ಸೃಷ್ಟಿಯನ್ನ ಪರಮಾತ್ಮ ಮಾಡಿದ್ದಾನೆ. ಇದನ್ನ ಹೆಂಗೆ ಒಪ್ಪಬೇಕು ಅಂತ ಪ್ರಶ್ನೆ ಮಾಡಿದರೆ ಶುಕಮುನಿಗಳಿಗೆ ಪರೀಕ್ಷಿತ ಇದೇ ಪ್ರಶ್ನೆ ನಾರದರು ಬ್ರಹ್ಮದೇವರಿಗೆ ಕೇಳಿದರು. ಅದಕ್ಕೆ ಬ್ರಹ್ಮದೇವರು ಉತ್ತರವನ್ನು ಕೊಡಬೇಕಾದ್ರೆ ಆ ಮಾತನ್ನು ಉತ್ತರ ಕೊಡ್ತಾರೆ. ಹೇಗೆ ಇದನ್ನು ಹೇಗೆ ಒಪ್ಪಬೇಕು ಅಂತಂದ್ರೆ ಅದಕ್ಕೆ ದಾಸರ ಮಾತು ನೋಡಿದರೆ ಗೊತ್ತಾಗತ್ತೆ. ದಾಸರ ಮಾತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಯಾವಾಗ ಬ್ರಹ್ಮದೇವರು ಈ 14 ಲೋಕಗಳೇ ಪರಮಾತ್ಮನ ಶರೀರವಾಗಿ ಇಟ್ಕೊಂಡಾಗ ಪರಮಾತ್ಮನ ನಾಭಿ ಲೋಕದಿಂದ ಅಲ್ಲಿಂದ ಒಂದು ಕಮಲ ಹೊರಗಡೆ ಬಂತು. ಆ ಲೋಕವು 14 ದಳದ್ದೇ. ಪರಮಾತ್ಮನ ಶರೀರವು ಅಂದರೆ ವಿರಾಟ್ ರೂಪ, ಅದು 14 ಲೋಕವೇ. ಆ 14 ಲೋಕಗಳನ್ನು ಸಾಂಕೇತಿಕವಾಗಿ ನೋಡಬೇಕು ಅಂತಂದ್ರೆ ಅವನ ನಾಭಿಯಿಂದ ಹೊರಗಡೆ ಬಂದಿರತಕ್ಕಂತಹ ಕಮಲ, ಆ ಕಮಲದ ದಳಗಳು 14. ಅದರ ಮಧ್ಯದಲ್ಲಿ ಬ್ರಹ್ಮದೇವರನ್ನು ಪರಮಾತ್ಮ ಕೂಡಿಸಿದ್ದಾನೆ. ಆ ಬ್ರಹ್ಮದೇವರು ನನ್ನನ್ನು ಹುಟ್ಟಿಸಿದವರು ಯಾರು ಅಂತ ನೋಡಬೇಕು ಅಂತ ನೋಡಿದರು. ಕಣ್ತಗದು ಎಲ್ಲ ಕಡೆ ತಿರುಗಿ ನೋಡಿದ್ರು. ಎಲ್ಲಿ ಏನು ತಿರುಗಿ ನೋಡಿದ್ರು ಕೂಡ ಏನು ಕಾಣ್ತಾ ಇಲ್ಲ. ಆಶ್ಚರ್ಯ ಆಯ್ತು, ಯಾರು ನನ್ನನ್ನು ಹುಟ್ಟಿಸಿದವರು, ನನ್ನಲ್ಲಿ ತಂದವರು ಯಾರು, ನಾನು ಮಾಡಬೇಕಾದ ಕೆಲಸ ಏನು? ಗ್ರಾಜ್ಯುಯೇಟ್ ಮುಗೀತು, ಅದಾದ್ಮೇಲೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದೆ, ಅದು ಸಿಕ್ತು. ಅಲ್ಲಿ ಹೋದ್ಮೇಲೆ ಏನು ಕೆಲಸ ಮಾಡಬೇಕು ಅಂತ ಹೇಳೋರೇ ಇಲ್ಲ ಅಂದ್ರೆ ಏನು ಅಭಿಪ್ರಾಯ? ತಲೆ ಕೆಡ್ಲಿಕ್ಕೆ ಶುರುವಾಯ್ತು ಬ್ರಹ್ಮದೇವರಿಗೆ. ನನ್ನ ಇಲ್ಲಿ ಕರ್ಕೊಂಬಂದು ಇಟ್ಟವ್ರು ಯಾರು?
ಆ ಕರ್ಕೊಂಬಂದು ಇಟ್ಟವ್ರು ನನಗೆ ಕಾಣಿಸ್ತಾ ಇಲ್ಲ, ನಾನು ಮಾಡಬೇಕಾದ ಕೆಲಸ ಏನು ಅಂತ ಹೇಳಿ ಇದನ್ನ ಅರಿತುಕೊಳ್ಬೇಕು. ನನ್ನನ್ನು ಯಾರು ಕರ್ಕೊಂಬಂದಿದ್ದಾರೆ, ಕರ್ಕೊಂಬಂದವ್ರು ನನಗೆ ಯಾಕೆ ಕೆಲಸ ಇನ್ನೂ ಹೇಳಿಲ್ಲ, ಆ ಕೆಲಸ ಏನು ನನಗೆ ಹೇಳಿ ಅಂತ ಹೇಳಬೇಕು ಅನ್ನೋದಕ್ಕೋಸ್ಕರ ಬ್ರಹ್ಮದೇವರ ಪೂರ್ವಾರ್ಧ ಕಾಲ ತಪಸ್ಸಿಗೆ ಮುಗಿತಂತೆ. ನಾವು ಅದನ್ನೇ ಹೇಳೋದು ದ್ವಿತೀಯ ಪರಾರ್ಧೆ ಅಂತ ಕರಿತೇವೆ. ಸಂಕಲ್ಪ ಹೇಳಬೇಕಾದ್ರೆ ಏನದರ ಅಭಿಪ್ರಾಯ, ಇದೆಲ್ಲ ನಡೀತಾ ಇರೋದು ಎರಡನೇ ಪರಾರ್ಧ. ಪೂರ್ವಾರ್ಧದಲ್ಲಿ ಬ್ರಹ್ಮದೇವರು ಬರೀ ಉಪಾಸನೆಗೆ ಹೊರಟೋಯ್ತು, ಅಂದ್ರೆ ಅವಾಗ ಯಾರು ನಾವು ಇನ್ನೂ ಸೃಷ್ಟಿನೇ ಆಗಿದ್ದಿಲ್ಲ. ಇನ್ನು ಪೂರ್ವಾರ್ಧ ಅಂತಂದ್ರೆ ಬ್ರಹ್ಮದೇವರ 50 ವರ್ಷ. ಬ್ರಹ್ಮದೇವರ 50 ವರ್ಷ ಅಂದ್ರೆ ಎಷ್ಟು, ಅದರ ವಿಭಾಗವು ಮುಂದೆ ಉಪದೇಶವನ್ನು ಅದೇ ಬ್ರಹ್ಮದೇವರೇ ನಾರದ ಋಷಿಗಳಿಗೆ ಮಾಡ್ತಾರೆ. ನನ್ನ ಪೂರ್ವಾರ್ಧದ ಉಪಾಸನೆ ಅದೆಲ್ಲ ಯಾವುದಕ್ಕೆ ಹೋಯ್ತು ಅಂತ ಕೇಳಿದ್ರೆ, ನನ್ನನ್ನು ಹುಟ್ಟಿಸಿದವರು ಯಾರು, ನಾನು ಮಾಡಬೇಕಾದ ಕೆಲಸ ಏನು ಅಂತ ತಿಳ್ಕೊಳ್ಳಿಕ್ಕೇನೆ. ಅದಕ್ಕೆ ಕೆಲವರಿಗೆ ಕೆಲಸ ಹೇಳಿದ ಕೂಡಲೇ ಅರ್ಥ ಆಗಲಿಲ್ಲ ಅಂದ್ರೆ ಏನ್ ಬ್ರಹ್ಮನೋ ನೀನು ಅಂತ ಬೈತಿರ್ತಾರೆ. ಹಂಗೆ ನಿಜವಾಗ್ಲೂ ಅಪಹಾಸ್ಯ ಮಾಡಬಾರ್ದು. ಅಂದ್ರೆ ಅಷ್ಟು ನಿಧಾನ ಬಲ್ಬುಗಳಂತೆ ಕೆಲಸ ಮಾಡ್ತೀವಿ ಅನ್ನೋ ಅಭಿಪ್ರಾಯ ಅಂತ. ಆದ್ರೆ ಯಾಕೆ ಅಂದ್ರೆ ಬ್ರಹ್ಮದೇವರು ಏನಾಯ್ತು ಆವಾಗ ಸಾಧನೆಗೆ ಅಂತ ಕೂತ, ನಾನು ಯಾಕೆ ಬಂದಿದ್ದೀನಿ ಅಂತಾನೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಏನಿದ್ರ ಉಪಯೋಗ. ಅದಕ್ಕೋಸ್ಕರ ಒಂದು ಸ್ವಲ್ಪ ವರ್ಷ ತಪಸ್ಸು ಮಾಡಿದ್ರೆ ಮೊದಲು, ಆವಾಗ ಒಂದು ಕೇಳಿದ ಶಬ್ದ ನಾವು ಅದನ್ನು 1ನೇ ಸ್ಕಂದದಲ್ಲೂ ಕೇಳ್ತೇವೆ. ಏನು ಅಂತ ಹೇಳಿದ್ರೆ ತಪಃ, ತಪಸ್ಸನ್ನ ಮಾಡು, ಆವಾಗ ನಿನಗೆ ಅರ್ಥ ಆಗತ್ತೆ ನೀನು ಯಾಕೆ ಬಂದಿದ್ದೀನಿ, ನಿನ್ನನ್ನು ಕರ್ಕೊಂಡ್ಬಂದವ್ರು ಯಾರು ಅಂತ. ಆವಾಗ ತಪಸ್ಸಿಗೆ ಕೂತವರು ಅಂದ್ರೆ ಸೃಷ್ಟಿ, ಆದಿ ಸೃಷ್ಟಿ ಅಂತ ಹೇಳ್ತೇವೆ ನೋಡಿ. ಆದಿ ಸೃಷ್ಟಿ, ಅವಾಂತರ ಸೃಷ್ಟಿಗಳು ತುಂಬಾ ಇದ್ದಾವೆ. ಆದಿ ಸೃಷ್ಟಿ ಅಂದ್ರೆ ಪ್ರಳಯ ಎಲ್ಲ ಮುಗಿದು ಚತುರ್ಯುಗಗಳೆಲ್ಲ ಸಮಾಪ್ತಿಯಾಗಿ ಮಹಾಪ್ರಳಯ ಮುಗಿದ ಮೇಲೆ ಮತ್ತೆ ಆದಿ ಸೃಷ್ಟಿ ಅಂತ ಕರಿತೇವೆ. ಮತ್ತೆ ಹೊಸದಾದ ಪ್ರಳಯ ಸೃಷ್ಟಿಯ ಅವಕಾಶ ಏನಾಗಬೇಕು ಆ ಸಂದರ್ಭದಲ್ಲಿ ಆವಾಗ ಬ್ರಹ್ಮದೇವರು ಉಪಾಸನೆಗೆ ಅಂತ ಕೂತವರು ಭಗವಂತನ ಪ್ರತ್ಯಕ್ಷ ಆಯ್ತು. ಪ್ರತ್ಯಕ್ಷ ಅಂದ್ರೆ ಅಶರೀರವಾಣಿ ಆಯ್ತು ಅಷ್ಟೇ. ನಿನ್ನನ್ನು ಹುಟ್ಟಿಸಿದವನು ಯಾರು, ನಿನ್ನ ಕೆಲಸ ಏನೋ ಅಂತ ನಿನಗೆ ಅರ್ಥ ಆಗಬೇಕು ಅಂತ ಅಂದ್ರೆ ತಪಸ್ಸು, ತಪ ಆಲೋಚನೆ, ಮತ್ತೆ ತಪಸ್ಸು ಮಾಡು, ನಿನಗೆ ಮತ್ತೆ ನೀನು ಯಾಕೆ ಬಂದಿದೆ ಅಂತ ನಿನಗೆ ಅರ್ಥ ಆಗತ್ತೆ ಅಂತ ಹೇಳಿದರು. ಆವತ್ತು ಆದಿ ಸೃಷ್ಟಿಯಲ್ಲಿ ಈ 14 ಲೋಕಗಳ ಉಪಾಸನೆಯನ್ನು ಮಾತ್ರ ಮಾಡಲಿಕ್ಕೆ ಅಂತ ಪರಮಾತ್ಮ ಅವರಿಗೊಂದು ಪೂರ್ವಜನ್ಮದ ಸ್ಮರಣೆಯನ್ನು ಕೊಟ್ಟ. ಪೂರ್ವ ಸೃಷ್ಟಿಯ ಸ್ಮರಣೆಯನ್ನು ಕೊಟ್ಟು ನೀನು ಈ ರೀತಿ ಉಪಾಸನೆ ಮಾಡ್ತಾ ಹೋದ್ರೆ ಆವಾಗ ನಿನಗೆ ಏನು ಗೊತ್ತಾಗತ್ತೆ ಅಂತಂದ್ರೆ ನಿನ್ನ ಕೆಲಸ ಏನು, ನಿನ್ನನ್ನು ಕರ್ಕೊಂಡು ಬಂದವರು ಯಾರು ಅಂತ ನಿನಗೆ ಗೊತ್ತಾಗತ್ತೆ ಅಂತ ಆದಿ ಸೃಷ್ಟಿಯ ಪ್ರಾರಂಭದಲ್ಲಿ ಪರಮಾತ್ಮ ಬ್ರಹ್ಮದೇವರಿಗೆ ಆದೇಶ ಮಾಡಿದ. ಆವಾಗ ತಪಸ್ಸು ಶುರುವಾದ್ರೆ 50 ವರ್ಷ, ಬ್ರಹ್ಮದೇವರ 50 ವರ್ಷ ಅಂದ್ರೆ ಅರ್ಧ ಆಯುಷ್ಯ ಅಂತ ಅರ್ಥ. ಅರ್ಧ ಆಯುಷ್ಯದಲ್ಲಿ ಬ್ರಹ್ಮದೇವರು ಸಾಧನೆ ಮಾಡಿದ್ರೆ ಆವಾಗ ಪರಮಾತ್ಮ ಪ್ರತ್ಯಕ್ಷನಾಗಿ ಆವಾಗ ಹೇಳಿದ್ದಂತೆ ನಿನ್ನಿಂದ ವ್ಯಾಪಕವಾದ ಈ ಜಗತ್ತಿನ ಜೀವರಾಶಿಗಳ ಸೃಷ್ಟಿ ಆಗಬೇಕು ಅಂತ ಆವಾಗ ಆದೇಶ ಹೊರಡಿಸಿದ್ರು. ಹೀಗೆ ಆ ಪರಮಾತ್ಮ ಬ್ರಹ್ಮದೇವರಿಗೆ ಆದೇಶವನ್ನು ಮಾಡಿದ್ರೆ ಆ ಬ್ರಹ್ಮದೇವರು ಅದನ್ನೇ ನಾರದರಿಗೆ ಹೇಳಿದರು. ನನ್ನ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮ ನನ್ನನ್ನು ಈ ರೀತಿ ಉಪಾಸನೆ ಮಾಡಿದ್ದಕ್ಕೆ, ನನಗೆ ಆದೇಶವನ್ನು ಹೊರಡಿಸಿದ್ದಕ್ಕೆ ಇವತ್ತು ನಾನು ಜೀವರಾತಿಗಳ ಸೃಷ್ಟಿಯನ್ನು ಮಾಡ್ತಾ ಇದ್ದೇನೆ. ಈ ರೀತಿ ಆ ಬ್ರಹ್ಮದೇವರು ಆ ನಾರದರಿಗೆ ಹೇಳಿದರೆ ಅದರಿಂದ ಆ ಸ್ವರೂಪಾವಯವದ ಉಪಾಸನೆ ಮಾಡಿರೋದ್ರಿಂದಲೇನೆ ನಾನೂ ಕೂಡ ಭಿನ್ನಾಂಶನೇ. ಯಾಕೆ, ನಾನೂ ಕೂಡ ಪ್ರಾಕೃತವಾದ ಶರೀರವನ್ನೇ ಹೊಂದಿದ್ದೇನೆ. ಅಪ್ರಾಕೃತ ಶರೀರ ರಮಣರಿಗೆ ಬಿಟ್ಟರೆ ಮತ್ತಾರಿಗೂ ಅಪ್ರಾಕೃತವಾದ ಶರೀರ ಇಲ್ಲ. ಮತ್ತೆಲ್ಲರಿಗೂ ಪ್ರಾಕೃತ ಶರೀರವೇ ಅಂದರೆ ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ಶರೀರವೇ. ಬ್ರಹ್ಮದೇವರಿಂದ ಆರಂಭಿಸಿಕೊಂಡು ತೃಣಾಂತದವರೆಗೂ ಕೂಡ ಎಲ್ಲರಿಗೂ ಪ್ರಾಕೃತ ಶರೀರವೇ. ಆದರೆ ಪರಮಾತ್ಮ ಲಕ್ಷ್ಮೀ ದೇವಿಯರಿಗೆ ಮಾತ್ರ ಪ್ರಾಕೃತ ಶರೀರ ಇಲ್ಲ. ಆದ್ರಿಂದ ಬ್ರಹ್ಮದೇವರು ನಾರದರಿಗೆ ಹೇಳಬೇಕಾದ್ರೆ ಹೇಳ್ತಾರೆ, ನಾನು ಈ ರೀತಿಯಾದ 14 ಅವಯವಗಳನ್ನು ಒಳಗೊಂಡಿರ್ತಕ್ಕಂತಹ 14 ಲೋಕಗಳೆಂಬ ವಿರಾಟ್ ರೂಪದ ಉಪಾಸನೆಯನ್ನು ಮಾಡಿದ್ದೂ ಕೂಡ ಅದೇ ನಾಭಿಯಿಂದಲೇ ನನ್ನನ್ನು ಹುಟ್ಟಿಸಿದ ಮೇಲೆ ಅದೇ ಕಮಲದಲ್ಲೇ ಕೂತ್ಕೊಂಡು ಈ ವಿರಾಟ್ ರೂಪದ ಉಪಾಸನೆಯನ್ನು ಮಾಡಿಯೇ ನಾನು ಅರ್ಥೈಸಿಕೊಂಡಿದ್ದು ನಾನು ಯಾಕೆ ಬಂದಿದ್ದೀನಿ ಅಂತ. ಆದ್ರಿಂದ ನಾನು ಭಿನ್ನಾಂಶದಲ್ಲೇ ಬರ್ತೇನೆ. ಸ್ವರೂಪಾಂಶ ಅನ್ನೋದು ಅದು ಪರಮಾತ್ಮನಲ್ಲಿ ಮಾತ್ರ ಇರೋದು. ಇಷ್ಟು ಹೇಳಿ ಆಮೇಲೆ ಹೇಳ್ತಾರೆ, ಮತ್ತೆ ಸ್ವರೂಪಾಂಶ ಅಂದ ಕ್ಷಣಕ್ಕೆ ಈ ಜಡವಾದ ಲೋಕ ಇವು ಜಡವೇ, ಈ 14 ಲೋಕಗಳೇನಿದ್ದಾವೆ ಇವುಗಳು ಜಡವೇ. ಮತ್ತೆ ಜಡತ್ವ ಅನ್ನೋದು ಪರಮಾತ್ಮನಲ್ಲಿ ಹೇಳಿದಂತ ಆಗ್ಬಿಡುತ್ತೆ. ಪರಮಾತ್ಮನ ಶರೀರ ಇದು ಅಂತ ಹೇಳಿಬಿಟ್ರೆ ಪರಮಾತ್ಮನ ಶರೀರಕ್ಕೆ ಚೈತನ್ಯವನ್ನು ಹೇಳಿದಂತೆ ಜಡತ್ವವನ್ನು ಹೇಳಿದಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮತ್ತೆ ಅದೇ ಬ್ರಹ್ಮದೇವರೇ ಹೇಳಿದರು ನಾರದ ಋಷಿಗಳಿಗೆ, ಇದು ಯಾವುದಕ್ಕಿರೋದು ಒಂದು ಮಾಧ್ಯಮ ಮಾತ್ರ.
ಏನದರ ಅಭಿಪ್ರಾಯ? ಇದನ್ನೇ ಶರೀರ ಅಂತ ತಿಳಿಬೇಡ, ಜಡವಾದ ಶರೀರ ಅಂತ ಆಗಿ ಹೋಗ್ಬಿಡುತ್ತೆ ಪರಮಾತ್ಮನದ್ದು. ಯಾಕೆಂದ್ರೆ ಈ ಲೋಕಗಳೆಲ್ಲವೂ ಕೂಡ ಜಡ, 14 ಲೋಕಗಳು ಜಡವೇ. ಜಡವೇ ಅವನ ಶರೀರ ಅಂತ ತಿಳಿದುಬಿಟ್ರೆ ಅವನನ್ನ ಜಡ ಅಂತ ತಿಳಿದಂತ ಆಗತ್ತೆ. ಅದು ದೊಡ್ಡ ನರಕಕ್ಕೆ ಹಾದಿ ಅದು. ಹಾಗಾದ್ರೆ ಅದು ಇರೋದು ಯಾವುದಕ್ಕೋಸ್ಕರ? ಅದು ಉಪಾಸನೆಗೆ ಒಂದು ಆಕಾರ ಸಿಗ್ಲಿ ಅನ್ನೋದಕ್ಕೋಸ್ಕರ. ಯಾಕೆ ಟ್ರಿವೆಂಡ್ರಮ್ಮಿಗೆ ಹೋಗ್ಬೇಕು, ಯಾಕೆ ಶ್ರೀರಂಗಕ್ಕೆ ಹೋಗ್ಬೇಕು, ಯಾಕೆ ತಿರುಪತಿಗೆ ಹೋಗ್ಬೇಕು ಅಂತಂದ್ರೆ ಆ ಶಿಲೆಗಳೇ ಅಲ್ಲಿ ಭಗವಂತ ಅಲ್ಲ. ಆ ಶಿಲೆಯ ಆಕಾರದ ಅನುಸಂಧಾನ ನಾನು ನನ್ನ ಮನೆಯಲ್ಲಿ ಕೂತ್ಕೊಂಡಾಗ ನನ್ನ ಹೃದಯದ ಒಳಗಡೆ ಅದು ಆ ಔಟ್ಲೈನ್ ಮೂಡ್ಲಿ ಅನ್ನೋದಕ್ಕೋಸ್ಕರ ಇರುವ ಮಾಧ್ಯಮಗಳೇ ಹೊರತು ಅವುಗಳೇ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅದನ್ನೇ ಭಗವಂತ ಅಂತ ಉಪಾಸನೆ ಮಾಡಿಬಿಟ್ರೆ ಅವನನ್ನ ಜಡ ಅಂತ ಉಪಾಸನೆ ಮಾಡಿದಂತಾಗತ್ತೆ. ಆದ್ರಿಂದ ಬ್ರಹ್ಮದೇವರು ಹೇಳಿದ್ರು ನಾರದನಿಗೆ, ಈ 14 ಲೋಕಗಳೇ ಅವನ ದೇಹ ಅಂತಂದ್ರೆ ಅದರಂತೆ ಅವನ ದೇಹ, ಈ ರೀತಿ ಉಪಾಸನೆ ಮಾಡಬೇಕೇ ಹೊರತು ಇದೇ ಅವನ ದೇಹ ಅಂತ ಉಪಾಸನೆ ಮಾಡಬಾರದು ಅನ್ನುವ ಉಪದೇಶವನ್ನು ಮಾಡಿ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ನಾರದರಿಗೆ ಕೊಟ್ಟ ಉತ್ತರವನ್ನೇ ಇವರು ಉಪದೇಶವನ್ನು ಮಾಡಿ ಆಮೇಲೆ ಹೇಳ್ತಾರೆ, ಈ ರೀತಿ ಉಪಾಸನೆ ಮಾಡಿದ್ರಿಂದಲೇನೆ ನನಗೆ ಮುಂದಿನ ಎಲ್ಲ ಸೃಷ್ಟಿಕರ್ತೃತ್ವದ ಜವಾಬ್ದಾರಿಯನ್ನು ಕೊಟ್ಟು ಪರಮಾತ್ಮ ನನ್ನಿಂದ ಸೃಷ್ಟಿ ಮಾಡಿಸಿದ್ದು ಮಾತ್ರ ಅಲ್ಲ, ತಾನು ಸ್ಥಿತಿಕರ್ತೃವಾಗಿ ಯಾಕೆ ಜವಾಬ್ದಾರಿಯನ್ನು ಹೊತ್ತ? ಸ್ಥಿತಿಕರ್ತೃತ್ವ ಉಳಿದವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಕಟ್ಟಿಬಿಡ್ತಾರೆ ಸುಮಾರು ಜನ. ಸ್ಕೂಲ್ಗಳನ್ನು ಕಟ್ಟಿಬಿಡ್ತಾರೆ, ದೇವಸ್ಥಾನಗಳನ್ನು ಕಟ್ಟಿಬಿಡ್ತಾರೆ, ಮನೆಗಳನ್ನು ಕಟ್ಟಿಬಿಡ್ತಾರೆ, ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ಒಂದೋ ಮಾರಿಬಿಡೋದು, ಅದು ನಾಶ ಅಂತಲೇ ಅರ್ಥ. ನಾಶ ಅಂದರೆ ಡೆಮಾಲಿಷ್ ಮಾಡೋದು ಅಂತಲೇ ನಾಶ ಅಲ್ಲ. ನಮ್ಮ ಕೈಯಿಂದ ನಮ್ಮತನವನ್ನು, ನಮ್ಮ ವಸ್ತುವನ್ನು ಬಿಟ್ಟುಕೊಂಡ್ರೆ ಅದು ನಾಶಕ್ಕೆ ಸಮಾನನೇ ಅದು. ಆದ್ರಿಂದ ಸ್ಥಿತಿಕರ್ತೃತ್ವವನ್ನು ತಾನಿಟ್ಟುಕೊಂಡ. ಅದು ಬ್ರಹ್ಮರುದ್ರದೇಗೆ ಆ ಕ್ರೆಡಿಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಎಲ್ಲ ವಸ್ತುಗಳಲ್ಲಿಯೂ ಇವನು ಇದ್ದೇ ಇದ್ದು ಆ ಕೆಲಸ ಮಾಡಿದ್ರೆ ಮಾತ್ರ ಸ್ಥಿತಿಕರ್ತೃತ್ವ ಉಳಿಯೋದು. ಆದ್ರಿಂದ ಸೃಷ್ಟಿಕರ್ತೃತ್ವದ ಕ್ರೆಡಿಟ್ ಬೇಕಾದ್ರೆ ಬ್ರಹ್ಮನಿಗೆ ಕೊಡೋಣ, ಪರವಾಗಿಲ್ಲ. ಲಯಕರ್ತೃತ್ವದ ಕ್ರೆಡಿಟ್ ಬೇಕಾದ್ರೆ ರುದ್ರನಿಗೆ ಕೊಡೋಣ, ಚಿಂತೆ ಇಲ್ಲ. ಆದರೆ ಸ್ಥಿತಿಕರ್ತೃತ್ವ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಲ್ವಾ? ಒಂದು ಕಂಪ್ನಿ ಸೃಷ್ಟಿ ಮಾಡಿದ ಮೇಲೆ ಅದರ ಜವಾಬ್ದಾರಿಗಳನ್ನು ಬೇರೆ ಬೇರೆ ಮಕ್ಕಳಿಗೆಲ್ಲ ಹಂಚಿಬಿಡ್ತಾರೆ. ಆದರೆ ಮೇನ್ ಅಥಾರಿಟಿ ಏನಿರುತ್ತೆ ಅದನ್ನು ತಂದೆ ಅವನೇ ಇಟ್ಕೊಂಡಿರ್ತಾನೆ. ಯಾಕೆ? ಅವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಅಭಿಪ್ರಾಯದಿಂದಲೇನೆ. ಅವ್ರು ಎಷ್ಟು ಸಮರ್ಪಕವಾಗಿ ಅದನ್ನು ನಡೆಸ್ತಾರೆ ಅಂತಾದರೂ ಕೂಡ ಕೆಲವು ಕಡೆ ಡಿಸಿಷನ್ ತಗೊಳ್ಳುವಂತಹ ಪ್ರಸಂಗಗಳಿದ್ದಾಗ ಆವಾಗ ಅದಕ್ಕೆ ಬೇಕಾಗಿರೋ ಜಾಣ್ಮೆತನ ಆಗಲಿ, ಅದಕ್ಕೆ ಬೇಕಾಗಿರೋ ಕೆಪಾಸಿಟಿ ಆಗಲಿ ಅದು ಅನುಭವ ಇರೋರಿಗೆ ಮಾತ್ರ ಇರುತ್ತೆ. ಬಿಟ್ರೆ ಅದು ಯಾರಿಗೂ ಅದು ವಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ಪರಮಾತ್ಮ ಕ್ರೆಡಿಟ್ ಸೃಷ್ಟಿಕರ್ತೃತ್ವ ಲಯಕರ್ತೃತ್ವಗಳನ್ನು ಬ್ರಹ್ಮರುದ್ರಾದಿಗಳಿಗೆ ಕೊಟ್ಟು ಅವ್ರ ಒಳಗಡೆ ನಿಂತ್ಕೊಂಡು ಅವನೇ ಮಾಡ್ತಾನೆ ಅಂತಾದ್ರೂ ಕೂಡ ಕ್ರೆಡಿಟ್ ಎಲ್ಲ ಅವ್ರಿಗೆ ಕೊಟ್ಟರೂ ಕೂಡ ಸ್ಥಿತಿಕರ್ತೃತ್ವದ ಜವಾಬ್ದಾರಿಯನ್ನು ಮಾತ್ರ ಅವ್ರು ಯಾರಿಗೆ ಕೊಡಲಿಲ್ಲ. ತಾನೇ ಅದನ್ನ ಇಟ್ಕೊಂಡ. ಯಾಕೆ? ಆ ಪ್ರತಿಯೊಂದರ ಒಳಗಡೆನೂ ತಾನಿರಬೇಕು, ಪ್ರತಿಯೊಂದರ ಹೊರಗಡೆಯೂ ಇದ್ದುಕೊಂಡು ಅದನ್ನು ನಡೆಸಬೇಕು. ಇದು ಅವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಪರಮಾತ್ಮ ಈ ರೀತಿ ನಮ್ಮಿಂದ ಈ ಕೆಲಸ ಮಾಡ್ತಾ ಇದ್ದಾನೆ ಅಂತ ಬ್ರಹ್ಮದೇವರು ನಾರದರಿಗೆ ಉತ್ತರವನ್ನು ಕೊಟ್ಟಿದ್ದ ಆವತ್ತು. ಅದನ್ನೇ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳಿದ್ರಂತೆ. ಆದ್ರಿಂದ ಪರಮಾತ್ಮ ಎಲ್ಲಾ ಕರ್ತೃತ್ವ ಅವನ ಕೈಯಲ್ಲೇ ಇದ್ರೂ ಕೂಡ ಉಳಿದವರ ಕೈಯಲ್ಲಿ ಕರ್ತೃತ್ವವನ್ನು ಕೊಟ್ಟಂತೆ ಮಾಡಿ ಅವರಿಗೆ ಅದರ ಪುಣ್ಯಾಂಶವನ್ನು ಕೊಟ್ಟು ಅವರ ಸಾಧನೆಯನ್ನು ಮಾಡಿಸೋದು ಮಾತ್ರ ಮಾಡ್ತಾನೆ. ಬಿಟ್ರೆ ಇನ್ನೆಲ್ಲವೂ ಮಾಡೋದು ಅವನೇ ಅನ್ನೋ ಉಪಾಸನೆ ನಾನು ಮಾಡಿದ್ರಿಂದಲೇನೆ ನನಗೆ ಇವತ್ತು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತ ಬ್ರಹ್ಮದೇವರು ಹೇಳಿದ ಉತ್ತರ. ಇಲ್ಲದೆ ಇದ್ರೆ ನನಗೆ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ ಅಂತ ಈ ರೀತಿ ಅವರು ಉಪದೇಶವನ್ನು ಮಾಡ್ತಾರೆ. ಅದಾದ ಮೇಲೆ ಮತ್ತೊಂದು ಮಾತು, ನಿನ್ನೆ ಹೇಳಿದಂತೆ ಸತ್ವರಜಸು ತಮಸ್ಸೆಂಬ ಗುಣಗಳು ಇವುಗಳನ್ನ ಇಟ್ಟುಕೊಂಡು ಸೃಷ್ಟಿ ಮಾಡ್ತಾ ಇದ್ದಾನೆ. ಅದರಿಂದ ಇವುಗಳ ರಾಹಿತ್ಯ ಅಥವಾ ಇವುಗಳ ಇಲ್ಲದಿರುವಿಕೆ ಅನ್ನೋದು ಪರಮಾತ್ಮನಿಗೆ ಏಟು ತಂದು, ಅಂದ್ರೆ ಏನಾದರೂ ಬಾಧಕವನ್ನು ತಂದು ಕೊಡುತ್ತಾ ಅಂತ ಕೇಳಿದ್ರೆ ಅದು ಇಲ್ಲವೇ ಇಲ್ಲ. ಅದು ಕೂಡ ಪರಮಾತ್ಮ ತನ್ನ ಹತೋಟೆಯಲ್ಲೇ ಇಟ್ಕೊಂಡಿದ್ದಾನೆ. ನಿರ್ಗುಣಸ್ಯ ಗುಣಾಶ್ರಯ ಅಂತ ಪ್ರಯೋಗವನ್ನು ಮಾಡ್ತಾರೆ ವ್ಯಾಸರು. ನಿರ್ಗುಣನಾದವನಿಗೆ ಗುಣವೆಂಬ ಮೂರು ಗುಣಗಳು ಅಂದ್ರೆ ಗುಣದ ಸಂಪರ್ಕ ಇಲ್ಲ, ಆದರೆ ಆ ಗುಣಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾನೆ. ಗುಣದ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡೋದಾದ್ರೆ ಗುಣಾಧೀನ ಅಂತ ಅರ್ಥ. ಗುಣದ ಕೆಲಸ ಮಾಡ್ತಾ ಇದ್ದಾನೆ, ಆದರೆ ಅವುಗಳು ಇಲ್ಲದೇನೆ ಇವನಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅದು ಗುಣಾಧೀನ ಅಂತ ಅರ್ಥ. ಗುಣಗಳು ಸೃಷ್ಟಿ ಮಾಡಿದ್ದೇ ಇವನಾದ್ರಿಂದ ಇವನಿಗೆ ಗುಣಗಳ ಅಧೀನತೆ ಅನ್ನೋದು ಬರೋದಿಲ್ಲ. ಹಾಗಾಗಿ
ನಿರ್ಗುಣಸ್ಯ, ಇವನಲ್ಲಿ ಈ ಪ್ರಕೃತಿಜನ್ಯವಾದ ಸತ್ವರದ ಸ್ತಮಸ್ ಎಂಬ ಗುಣಗಳು ಇವನಲ್ಲಿ ಇಲ್ಲದೇ ಇರೋದ್ರಿಂದ ಇವನನ್ನು ನಿರ್ಗುಣ ಅಂತ ಉಪಾಸನೆ ಯಾರು ಮಾಡ್ತಾರೋ ಆ ನಿರ್ಗುಣನಾದ ಬ್ರಹ್ಮ ಪರಮಾತ್ಮ ಅವನು 3 ಗುಣಗಳೆಂಬ ಈ ಪ್ರಕೃತಿಯನ್ನ ಇಟ್ಟುಕೊಂಡು ಈ ಸೃಷ್ಟಿಯನ್ನು ನನ್ನ ಕೈಯಿಂದ ಮಾಡಿಸ್ತಾ ಇದ್ದಾನೆ ಅನ್ನುವ ಅರಿವು ನನಗಿದೆ. ಆದ್ರಿಂದಲೇ ನಾನು ಸೃಷ್ಟಿ ಮಾಡ್ತಾ ಇರೋದು. ಕೆಲವೊಮ್ಮೆ ಏನಾಗ್ಬಿಡತ್ತೆ, ಒಬ್ಬರಿಗೊಂದು ಏನಾದ್ರು ಜವಾಬ್ದಾರಿ ಕೊಟ್ಬಿಟ್ರೆ ನಾನೇ ಇದರ ಮೂಲ ಕರ್ತೃ ಅನ್ನೋದು ತಲೆ ಬಂದ್ಬಿಡುತ್ತೆ. ಬ್ರಹ್ಮದೇವರ ಮಾತು ನೋಡಿ ಅದಕ್ಕೆ ಹೇಳಿದೆ, ಮೊನ್ನೆ ಹೇಳಬೇಕಾದ್ರೆ ಶುಕಮುನಿಗಳ ಪರೀಕ್ಷಿತ ರಾಜನಿಗೆ ಹೇಳಬೇಕಾದ್ರೆ ಏನು ಹೇಳಿದ್ರು, ಪ್ರತಿಯೊಂದು ಕಡೆಯಲ್ಲಿಯೂ ಅವನಿದ್ದು ಅವನು ಮಾಡಿಸ್ತಾ ಇದ್ದಾನೆ ಅನ್ನೋ ಅನುಸಂಧಾನ ಅದು ಯಾರಿಗೆ ಬರುತ್ತೆ, ಅಪ್ರತೀಕಾಲಂಬನೆಯವರಿಗೆ ಮಾತ್ರ ಬರುತ್ತೆ ಅಂತ. ಅಂದ್ರೆ ಬ್ರಹ್ಮದೇವರು ಮುಂತಾದವರಿಗೆ ಮಾತ್ರ ಬರೋದು. ನಾರದರಿಗೆ ಕೊಡ್ತಾ ಇರೋ ಉತ್ತರ ನೋಡಿ ಎಲ್ಲಿಯೂ ಕೂಡ ನಾನು ಮಾಡಿದೆ ಅಂತ ಎಲ್ಲೂ ಬ್ರಹ್ಮದೇವರು ಹೇಳ್ತಾ ಇಲ್ಲ. ನನ್ನಿಂದ ಪರಮಾತ್ಮ ಮಾಡಿಸಿದ 3 ಗುಣಗಳ ಸಂಪರ್ಕ ಅವನಿಗಿಲ್ಲದೆ ಇದ್ರೂ ಕೂಡ ಆ 3 ಗುಣಗಳ ಸಂಪರ್ಕವನ್ನ ಈ ಜಡವಾದ ಪ್ರಕೃತಿಯಲ್ಲಿ ಇಟ್ಟು ಅದನ್ನ ಸೃಷ್ಟಿ ಮಾಡುವಂತೆ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತಲೇ ಎಲ್ಲ ಕಡೆ ಬ್ರಹ್ಮದೇವರು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಇದು ಅಪ್ರತೀಕಾಲಂಬನ ಜೀವರ ಅಥವಾ ಸಾಧಕರ ಮಾತಿನ ಕ್ರಮ ಇದು. ಈ ರೀತಿ ಆ ಬ್ರಹ್ಮದೇವರು ಅದನ್ನು ಉಪದೇಶ ಇದು ಸೃಷ್ಟಿ ಕ್ರಮವನ್ನು ಉಪದೇಶವನ್ನು ಮಾಡ್ತಾ ಆಮೇಲೆ ಹೇಳ್ತಾರೆ ಬಹಳ ಸುಂದರವಾದ ವಿಷಯ. ಈ 3 ರೂಪಗಳು 3 ಲೋಕಗಳು ಯಾವುದು? ಸತ್ಯಲೋಕಕ್ಕಿಂತಲೂ ಮೇಲಿರುವ 3 ಲೋಕಗಳು, ಅಂದ್ರೆ ತಲೆಗಿಂತಲೂ ಮೇಲಿರುವ 3 ಲೋಕಗಳು ಅಂತ ಅರ್ಥ. ತಲೆ ಸತ್ಯಲೋಕ ಅಂತ ಉಪಾಸನೆ ಮಾಡಿದ್ವು 14 ವಿರಾಟ್ ರೂಪದಲ್ಲಿ. ಅದಕ್ಕಿಂತಲೂ ಮೇಲಿನ ಲೋಕಗಳು ಅಂತಂದ್ರೆ ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಈ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಇವುಗಳಲ್ಲಿಯೂ ಕೂಡ ಪರಮಾತ್ಮನ 3 ರೂಪಗಳಿದ್ದಾವಂತೆ. ಅದು ಇವುಗಳಿಗಿಂತಲೂ ಅಭಿನ್ನವಾದ ಅಂಶ. ಅದು ಸ್ವರೂಪಾಂಶ ಅಂತಲೇ ಕರೆಸ್ಕೊಳ್ಳುತ್ತೆ. ಯಾವುದದು ಅಂತಂದ್ರೆ ಅದಕ್ಕೆ ಒಂದು ಅನಂತಾಸನದಲ್ಲಿರ್ತಕ್ಕಂತಹ ಭಗವಂತನ ಅಂಶರೂಪ, ಅದು ಅಭಯ ಅನ್ನುವ ರೂಪ. ಶ್ವೇತದ್ವೀಪ ಅನ್ನುವ ಲೋಕದಲ್ಲಿರುವ ಪರಮಾತ್ಮನ ಅಂಶರೂಪ ಅಂತಂದ್ರೆ ಅದು ಅಮೃತ ರೂಪ. ಅಭಯ, ಅಮೃತ, ಆಮೇಲೆ ಇನ್ನೊಂದು ಕ್ಷೇಮ. ಅಮೃತ, ಅಭಯ, ಕ್ಷೇಮ ಅನ್ನುವ 3 ಭಗವಂತನ ಅಂಶಗಳು ಎಲ್ಲೆಲ್ಲಿರ್ತಾವೆ? ಅನಂತಾಸನದಲ್ಲಿ ಅಮೃತ, ಶ್ವೇತದ್ವೀಪದಲ್ಲಿ ಅಭಯ, ಆಮೇಲೆ ವೈಕುಂಠದಲ್ಲಿ ಪರಮಾತ್ಮನ ಕ್ಷೇಮ ಅನ್ನುವ ರೂಪಗಳಂತೆ. ಹಾಗಾಗಿ ಜೀವನಿಗೆ ಈ ಲೋಕವನ್ನು ಬಿಟ್ಟ ಮೇಲೆ ವೈಕುಂಠ ಲೋಕದ ಕಡೆಗೆ ಹೋಗಬೇಕಾದ್ರೆ ಯಾವುದು ಮೋಕ್ಷಪ್ರದವಾದ ವಾಸುದೇವ ರೂಪ ಇದೆ, ಆ ಮೋಕ್ಷಪ್ರದವಾದ ವಾಸುದೇವ ರೂಪದ ಸ್ವರೂಪಾಂಶಗಳೇ ಈ 3 ರೂಪಗಳು ಅಂತ ಅರ್ಥ. ಇಲ್ಲಿ ಅನಂತಾಸನ, ಶ್ವೇತದ್ವೀಪ, ವೈಕುಂಠದಲ್ಲಿ ಇರ್ತಕ್ಕಂತಹ 3 ಲೋಕಗಳಲ್ಲಿ ಈ 3 ರೂಪಗಳು ಸೇರಿ ಮೋಕ್ಷಪ್ರದವಾದ ವಾಸುದೇವ ರೂಪ ಸೇರಿಕೊಂಡು ಈ ಜೀವನನ್ನ ಅಮುಕ್ತ ಸ್ಥಾನದಿಂದ ಮುಕ್ತ ಸ್ಥಾನಕ್ಕೆ ಎತ್ತಿ ಇಡೋದು. ಇದು ಈ ರೀತಿ ಉಪಾಸನೆಯನ್ನು ಮಾಡಬೇಕು ಅಂತ ಮೋಕ್ಷವನ್ನು ಪಡೆಯಬೇಕಾದ್ರೆ ಈ ಅನುಸಂಧಾನ ಇರಬೇಕು ಅನ್ನೋದನ್ನ ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಇಷ್ಟು ಆಳವಾದ ಉಪದೇಶವನ್ನು ಮಾಡ್ತಾರೆ. ಪಾದಾಸ್ತ್ರಯ ಬಹಿಸ್ತ್ವಾಸನ್ನ ಪ್ರಜಾನಾಂ ಯ ಆಶ್ರಯಾ ಅಂತಸ್ತ್ರಿಲೋಕ್ಯಾಹ ಅಂತಸ್ತ್ರಿಲೋಕ್ಯಾಸ್ತೊಪರಃ ಗೃಹಮೇದುರ್ಬೃಹತ್ವತಃ. ಈ 3 ಅಂಶಗಳು 3 ಲೋಕಗಳಲ್ಲಿ ಇದ್ದುಕೊಂಡು ಜೀವ, ಯಾವ ಜೀವ? ಅಲ್ಲಿ ನಾವೆಲ್ಲ ಹೋಗೋದು ಬಹಳ ಕಷ್ಟ ಅಂತಾರೆ ಆಚಾರ್ಯರು. ಇದೆಲ್ಲ ಯಾರು ಉಪಾಸನೆ ಮಾಡೋದು? ಹೀಗೆ ಒಂದೋ ಅಪ್ರತೀಕಾಲಂಬನರು, ಇಲ್ಲದ್ರೆ ಪ್ರತೀಕಾಲಂಬನರು. ಪ್ರತೀಕಾಲಂಬನರಲ್ಲಿಯೂ ಕೂಡ ಯಾರು ಸುಷುಮ್ನಾ ನಾಡಿಯಿಂದ ಬ್ರಹ್ಮ ಮಾರ್ಗದಿಂದ ಮೇಲೆ ಹೋಗಿರ್ತಾರೆ ಅವರು ದೇವಪದವಾಚ್ಯರವರು. ಆ ಜೀವರು ದೇವಪದವಾಚ್ಯರವರು, ದೇವತಾ ಪದವಾಚ್ಯರವರು. ಆ ದೇವತಾ ಪದವಾಚ್ಯರಾದ ಜೀವರು ಯಾರಿದ್ದಾರೆ ಅಂದ್ರೆ ಬಹುಶಃ ಹೀಗಿರ್ಬೋದು ಅಂತ ಅನಿಸುತ್ತೆ ಅಭಿಪ್ರಾಯ. ಬ್ರಹ್ಮ ಪದವಿಗೆ ಬರುವ ಯೋಗ್ಯರಾದ ಸಾಧಕರು ಯಾರಿದ್ದಾರಲ್ಲ, ಬ್ರಹ್ಮತ್ವ ಯೋಗ್ಯಾಹ ಜೀವಾಹ ಅಂತ ಕರೀತಾರೆ. ಬ್ರಹ್ಮ ಪದವಿಗೆ ಯೋಗ್ಯರಾದ ಜೀವರು ಯಾರೆಲ್ಲ ಇದ್ದಾರೆ, ಎಲ್ಲರೂ ಬ್ರಹ್ಮ ಪದವಿಗೆ ಯೋಗ್ಯರಲ್ಲ. ಅದಕ್ಕೆ ಬೇಕಾದ ಒಂದು ಬೇರೆ ಇದೆ ಡಿವಿಷನ್. ಆ ಬ್ರಹ್ಮ ಪದವಿಗೆ ಯೋಗ್ಯರಾದ ಜೀವರು ಅಂತ ಯಾರಿದಾರಲ್ಲ ಅವರೆಲ್ಲ ಈ ರೀತಿ ಉಪಾಸನೆ ಮಾಡೋದಂತೆ. ಏನು ಅಂತಂದ್ರೆ, ನಾನು ದೇಹವನ್ನ ಬಿಟ್ಟ ಮೇಲೆ ನನ್ನ ಬ್ರಹ್ಮ ಮಾರ್ಗದಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಕ್ಕಂತಹ ಯಾವ ಭಗವದ್ ರೂಪಗಳು, ಇಂದ್ರಿಯಾಭಿಮಾನಿ ದೇವತೆಗಳು ನನ್ನನ್ನು ಮೇಲೆ ಕರ್ಕೊಂಡು ಹೋಗಿ ನನ್ನನ್ನು ಅಮುಕ್ತ ಸ್ಥಾನದಲ್ಲಿ ಕೂಡಿಸಿದ್ರೆ
ಆ ಅಮುಕ್ತ ಸ್ಥಾನದಲ್ಲಿದ್ದಾಗ ಚರ್ಮ ಶರೀರವನ್ನು ಹಿಡ್ಕೊಂಡು ನಾನೇನು ಮಾಡ್ತೇನೆ ಅಂತಂದರೆ ಅನ್ನಮಯಾದಿ ಕೋಶಗಳ ಮುಖಾಂತರ ಅನಿರುದ್ಧಾದಿ ರೂಪಗಳ ಮುಖಾಂತರ ನಾನು ವಾಸುದೇವ ಮೋಕ್ಷಪ್ರದ ರೂಪದ ಹತ್ರ ಹೋದರೆ ಆ ಮೋಕ್ಷಪ್ರದವಾದ ವಾಸುದೇವ ರೂಪ ನನ್ನನ್ನು ಅನಂತಾಸನ ಶ್ವೇತದ್ವೀಪ ವೈಕುಂಠಗಳಲ್ಲಿ ಇರ್ತಕ್ಕಂತಹ ತನ್ನದ್ದೇ ಅಂಶವಾಗಿರ್ತಕ್ಕಂತಹ ಅಭಯ ಅಮೃತ ಕ್ಷೇಮ ಅನ್ನುವ ರೂಪಗಳ ಜೊತೆಯಲ್ಲಿ ಇಟ್ಟುಕೊಂಡು ನನಗೆ ಸಾಯುಜ್ಯ ಮೋಕ್ಷವನ್ನು ಕೊಡುತ್ತೆ ಅನ್ನುವ ಅನುಸಂಧಾನ ಇದು ಬರುತ್ತಂತೆ ಬ್ರಹ್ಮ ಮಾರ್ಗದಲ್ಲಿ ಹೋಗ್ತಕ್ಕಂತಹ ಜೀವರಾಶಿಗಳಿಗೆ. ಅಂದರೆ ಯಾರು ಅವರೆಲ್ಲ ದೇವತಾವಾಚ್ಯರು ಅಥವಾ ಬ್ರಹ್ಮ ಪದವಿ ಯೋಗ್ಯರಾದ ಜೀವರಿಗೆ ಮಾತ್ರ ಇದು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಈ ರೀತಿ ಆ ಉಪಾಸನೆಯ ಕ್ರಮದ ಮಹತ್ವವನ್ನು ಆ ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ. ನಭಾರತಿ ಮೇಂಗ ಮೃಷೋಪಲಕ್ಷ್ಯತೆ ನಗರ್ಹಿ ಚಿನ್ಮೆ ಮನಸೋ ಮೃಷಾಗತಿ ನಮೇ ಹೃಷೀಕಾಣಿ ಪತಂತ್ಯ ಸತ್ಪಥೆ ಯನ್ಮೇ ಹೃದತ್ ಕೌಂಟ್ಯ ವೃತ ಧೃತೋ ಹರಿಹಿ. ನೋಡು ನಾರದ, ನನ್ನ ನಾಲಿಗೆ, ನನ್ನ ಮಾತು ಅದು ಯಾವತ್ತೂ ಕೂಡ ಒಂದು ಎತ್ಕಿಂಚಿತ್ತೂ ಕೂಡ ಸುಳ್ಳು ಹೇಳುವ ಕರ್ಮದಲ್ಲಿ ಯಾವತ್ತೂ ಅದು ಪ್ರವೃತ್ತಿಯನ್ನು ಮಾಡಿಲ್ಲ. ನ ಭಾರತಿ ಮೇ ಅಂಗ ಮೃಷಾ ಉಪಲಕ್ಷ್ಯತೆ. ಮೃಷಾ ಸುಳ್ಳು ಯಾವತ್ತೂ ನನ್ನ ನಾಲಿಗೆ, ನನ್ನ ಮಾತುಗಳು ಒಂದು ಕ್ಷಣವೂ ಕೂಡ ಮಾನಸಿಕವಾಗಿಯೂ ಕೂಡ ನನ್ನ ಅಂಗಗಳು ಅದು ಯಾವತ್ತೂ ಸುಳ್ಳನ್ನು ಹೇಳಲಿಕ್ಕೆ ಪ್ರವೃತ್ತಿಯನ್ನು ಮಾಡಿಲ್ಲ. ಇಷ್ಟನ್ನು ಉಪದೇಶ ಮಾಡಿದ ಮೇಲೆ ಬ್ರಹ್ಮದೇವರು ಹೇಳುವ ಮಾತಿದು ನಾರದರಿಗೆ ಜಗತ್ತಿಗೆ ಕೊಡುವ ಎಚ್ಚರ. ನಕರ್ಹಿ ಚಿನ್ಮೆ ಮನಸೋ ಮೃಷಾಗತಿ. ನನ್ನ ಮನಸ್ಸು ಯಾವತ್ತೂ ಕೂಡ ಚಂಚಲವಾಗಿ ಯೋಚನೆ ಮಾಡಲಿಲ್ಲ. ಸಪೋಸ್ ಏನಾದರೂ ಚಂಚಲವಾಗಿ ಯೋಚನೆ ಮಾಡಿತ್ತಿತ್ತು ಅಂತಾದರೆ ಮನಸ್ಸು ಎಲ್ಲಾದರೂ ಬ್ರಹ್ಮದೇವರು ಪೂರ್ವಾರ್ಧದ ವಯಸ್ಸನ್ನು ಆಯುರ್ಮಾನದಲ್ಲಿ ತಪಸ್ಸು ಮಾಡಲಿಕ್ಕೆ ಕೂತಿರ್ತಿದ್ರ? ನಮಗೆ ಯಾರಾದರೂ ಹೇಳ್ತಾರೆ ಏನಾದರೂ ತೊಂದರೆ ಇದೆ ಅಂತ ಹೋಗಿ ಯತಿಗಳ ಹತ್ರ ಸನ್ಯಾಸಿಗಳ ಹತ್ರ ಕೇಳಿದಾಗ ಈ ಮಂತ್ರದ ಪಾರಾಯಣ ಮಾಡು ಅಂತ ಹೇಳಿದರೆ ಮೊದಲು ಕೇಳೋದೇ ಇದನ್ನು ಎಷ್ಟು ಮಾಡಬೇಕು ಅಂತ. ಅದನ್ನು ಅವ್ರು ಹೇಳ್ತಾರೆ 1000ನೋ 10,000 ಮಾಡು ಅಂತ. 500 ಮಾಡಬೇಕಾದ್ರೆ ಡೌಟ್ ಶುರುವಾಗ್ಬಿಟ್ಟಿರುತ್ತೆ, ಇದು ನನಗೆ ಫಲಿಸತ್ತೋ ಇಲ್ವೋ ಅಂತ. ಆದ್ರಿಂದ ಬ್ರಹ್ಮದೇವರು ಹೇಳಿದ ಮಾತು ನಕರ್ಹಿ ಚಿನ್ಮೆ ಮನಸ್ಸೋ ಮೃಷಾಗತಿ. ನನ್ನ ಮನಸ್ಸು ಯಾವತ್ತೂ ಕೂಡ ಎರಡನೇ ಥಾಟ್ಗೆ ಹೋಗಲೇ ಇಲ್ಲ. ನನಗೆ ಆ ಅಧೈರ್ಯವಾಣಿಯಾಗಿದ್ದೇನು, ನೀನು ತಪಸ್ಸನ್ನು ಮಾಡ್ತಾ ಇರು ನಿನಗೆ ಒಂದು ದಿವಸ ನಿನಗೆ ಏನಾಗತ್ತೆ, ಅಪರೋಕ್ಷ ಆಗತ್ತೆ ಅಂತ. ಅಪರೋಕ್ಷ ಯಾವತ್ತಾಗತ್ತೆ ಅಂತ ಅವ್ರು ಏನಾದರೂ ಬರೆದು ಕೊಟ್ಟಿದ್ರೆ ಮೇ ಬಿ ಮಾಡ್ತಿದ್ರೋ ಏನೋ ಅಂತ ಇಟ್ಕೊಳ್ಬೋದು. ಅದನ್ನು ಬರದೇ ಕೊಟ್ಟಿಲ್ಲ. ಅನಿರ್ದಿಷ್ಟಾವಧಿ ಅಂತ ಅರ್ಥ. ಅನಿರ್ದಿಷ್ಟಾವಧಿ ಅಂತ ಕೊಟ್ಟಾಗಲೂ ಕೂಡ 500 ಆದ ಕೂಡಲೇ ಮನಸ್ಸು ವಿಚಲಿತ ಆಗಿ ನಾಳೆಯಿಂದ ಬಿಟ್ಬಿಡ್ತೇವೆ ನಾವೆಲ್ಲ. ಆದರೆ ಬ್ರಹ್ಮದೇವರು ಬಿಟ್ರ ಅಷ್ಟು ಧೈರ್ಯ. ಆದ್ದರಿಂದ ನಾನು ಹೇಳ್ಕೊಳ್ಬೇಕಾದ್ರೂ ಆ ತಾಕತ್ತು ಬೇಕಲ್ವಾ. ಹೇಳ್ಕೊಳ್ಬೇಕು ಅಂತಂದರೆ ಸುಮ್ಮನೆ ಹೇಳ್ಕೊಳ್ಳೋದಲ್ಲ, ಅದರಂತೆ ನಡ್ಕೊಂಡಿದ್ರೆ ಹೇಳೋದು ಬೇರೆ. ಅದರಂತೆ ನಡ್ಕೊಂಡಿದ್ದಾರೆ ಬ್ರಹ್ಮದೇವರು. ಒಮ್ಮೆ ಮಾನಸಿಕವಾಗಿಯೂ ಕೂಡ ಒಮ್ಮೆಯೂ ಯೋಚನೆ ಮಾಡಲಿಲ್ಲ ನನ್ನ ಮನಸ್ಸು. ಯಾರು ನನಗೆ ಬೋಧನೆ ಮಾಡಿದ್ದಾರೋ ಆ ವಿಷಯದಲ್ಲಿ ನಾನು ಎರಡನೇ ಥಾಟಿಗೆ ಯಾವತ್ತೂ ಹೋಗಲೇ ಇಲ್ಲ. ನನ್ನ ಮಾತುಗಳು ಕೆಲವರು ಹೇಳ್ತಿರ್ತಾರೆ ಏನು ಅಂತ ಹೇಳಿದರೆ, ಇಲ್ಲ ರೀ ಹೌದು ಭಗವಂತ ಇದ್ದಾನೆ, ದೇವರು ಮಾಡಿಸ್ತಿದ್ದಾನೆ ಅಂತ ಎಲ್ಲರೂ ಎದುರಿಗೆ ಯಾರಾದರೂ ಇದ್ದರೆ ಒಳಗಡೆ ರೂಮಿಗೆ ಹೋದ್ಮೇಲೆ ಮತ್ತೆ ಮನೆಯವ್ರ ಹತ್ರ ಮಾತಾಡೋದು ಉಲ್ಟಾನೆ. ಯಾಕೆ ನನಗೆ ಹಿಂಗಾಗ್ತಾ ಇದೆ, ಯಾಕೆ ದೇವರು ನನಗೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತ. ಅಂದರೆ ಎದುರುಗಡೆ ಒಂದು ರೀತಿ ಉಪಸ್ಥಿತಿ, ಒಳಗಡೆ ಒಂದು ರೀತಿ ಉಪಸ್ಥಿತಿ. ಅದಕ್ಕೆ ಬ್ರಹ್ಮದೇವರು ಸರ್ವಾತ್ಮನ ನನ್ನ ಹತ್ರ ಅದಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ನಾನು ಮಾನಸಿಕವಾಗಿಯೂ ಆ ರೀತಿ ಪ್ರವೃತ್ತಿ ಮಾಡಲಿಲ್ಲ, ವಾಚಿಕವಾಗಿಯೂ ಆ ರೀತಿ ಪ್ರವೃತ್ತಿ ಇಲ್ಲ. ಒಳಗಡೆ ಏನುಂಟೋ ಹೊರಗಡೆ ಹಾಗಿದ್ದೇನೆ. ಆದ್ದರಿಂದ ನನ್ನ ಮಾತು ನನ್ನ ಮಾತು ಮೃಷಾ ಉಪಲಕ್ಷತೆ. ಅದು ಯಾವತ್ತೂ ಕೆಟ್ಟದ ಆ ಸುಳ್ಳಿನ ಕಡೆಗೆ ನನ್ನ ಮಾತು ಹೋಗಲಿಲ್ಲ. ನನ್ನ ಆಲೋಚನೆಗಳು ಯಾವತ್ತೂ ಕೆಟ್ಟ ಕಡೆಗೆ ಹೋಗಲಿಲ್ಲ. ನಮೇ ಹೃಷೀಕಾಣಿ ಪತಂತ್ಯ ಅಸತ್ಪತೆ ಕೆಟ್ಟ ಮಾರ್ಗದಲ್ಲಿ ನನ್ನ ಇಂದ್ರಿಯಗಳು ಯಾವತ್ತೂ ಹೋಗಲಿಲ್ಲ. ಬ್ರಹ್ಮದೇವರು ಹೇಳುವ ಮಾತಿದು ನಾರದರಿಗೆ. ಯನ್ಮೇ ಹೃದತ್ ಕೌಂಟ್ಯ ವೃತಾ ಧೃತೋ ಹರಿ. ಯಾಕೆ ಅಂತಂದರೆ ಇಷ್ಟು ಧೈರ್ಯ ಯಾಕೆ ನನಗೆ ಅಂತಂದರೆ ನನ್ನ ಮನಸ್ಸು ಉತ್ಕಂಠಿತವಾಗಿ ಏಕಾಗ್ರಚಿತ್ತವಾಗಿ ಹರಿಯಲ್ಲೇ ಅದು ಮೂಡಿರೋದ್ರಿಂದ ಅದಕ್ಕೆ ನನ್ನ ಮಾತು ಸುಳ್ಳಾಗಲಿಲ್ಲ, ನನ್ನ ಇಂದ್ರಿಯಗಳು ಕೆಟ್ಟ ಮಾರ್ಗಕ್ಕೆ ಹೋಗಲಿಲ್ಲ, ನನ್ನ ಮನಸ್ಸು ಎರಡನೇ ಥಾಟಿಗೆ ಹೋಗಲಿಲ್ಲ. ಯಾಕೆ? ಅವನನ್ನು ದೃಢವಾಗಿ ಇಟ್ಟಿದ್ದೇನೆ ಮನಸ್ಸಿನಲ್ಲಿ. ಆದ್ದರಿಂದ ನಾರದ, ಯಾರು ಈ ರೀತಿ ಪ್ರವೃತ್ತಿ ಮಾಡ್ತಾರೋ ಅವರಿಂದ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಯಾರು ಇಂದ್ರಿಯಗಳನ್ನು ಕೆಟ್ಟ ಮಾರ್ಗದಲ್ಲಿ ಬಿಡ್ತಾರೆ ಅವರಿಗೆ ಆಗೋದಿಲ್ಲ. ಯಾರು ಒಳಗೊಂದು ಹೊರಗೊಂದಿರ್ತಾರೆ ಅವರ ಕೈಯಲ್ಲಿ ಇದು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾರು ಸುಳ್ಳೇ ಹೇರಿರ್ತಾರೋ
ಇನ್ನು ಹೇಳೋದೇ ಬೇಡ ಅವ್ರ ಬಗ್ಗೆ. ಆದ್ದರಿಂದ ಇದು ನಾರದರಿಗೆ ಆ ಬ್ರಹ್ಮದೇವರು ಹೇಳುವ ಉಪದೇಶ. ಈ ರೀತಿ ನಾವು ಇರಬೇಕು, ಸಾಧನೆಗೆ ಹೋಗಬೇಕು ಅಂತಂದರೆ ಇವೆಲ್ಲ ಕಂಡೀಷನ್ಗಳು ಅಂತಾರೆ ಶುಕಮುನಿ. ಪರೀಕ್ಷಿತ್ ರಾಜನಿಗೆ ಶುಕಮುನಿಗಳು ಅಥವಾ ನಾರದರಿಗೆ ಬ್ರಹ್ಮದೇವರು. ಈ ರೀತಿ ಅವರ ಉಪದೇಶವನ್ನು ಚಿಂತನೆ ಮಾಡಿ ಆಮೇಲೆ ಈ ಉಪಾಸನೆ ಬರಬೇಕಲ್ವ, ಇಷ್ಟು ದೃಢ ಮನಸ್ಕನಾಗಿ ಏಕಾಂತ ಭಕ್ತನಾಗಿ ಅನನ್ಯ ಮನಸ್ಕನಾಗಿ ತಾನು ಪ್ರವೃತ್ತಿ ಮಾಡಬೇಕು ಅಂತಂದರೆ ಅದಕ್ಕೆ ಹೇಗೆ ಪ್ರವೃತ್ತಿ ಸಾಧ್ಯ? ಅದಕ್ಕೆ ಅವ್ರು ಹೇಳಿದ್ದು, ನಾರದರು ಇದೇ ಪ್ರಶ್ನೆಗಳನ್ನೇ ಮಾಡಿದ್ದಾರೆ, ಅದೇ ಪರೀಕ್ಷಿತ್ ರಾಜ ಮಾಡ್ತಾ ಇರೋದ್ರಿಂದ ಉತ್ತರ ಒಟ್ಟಿಗೆ ಸಿಕ್ಬಿಡುತ್ತೆ ನಮಗೆ. ಆ ಬ್ರಹ್ಮದೇವರು ನಾರದರಿಗೆ ಇದೇ ಪ್ರಶ್ನೆಗಳನ್ನು ಮಾಡಿದ್ದಕ್ಕೋಸ್ಕರ ಅಂತಲೇ ಶುಕಮುನಿ ಬ್ರಹ್ಮದೇವರು ಉತ್ತರ ಕೊಟ್ಟಿದ್ದೇನು ಅಂತಂದರೆ, ಇದಕ್ಕೋಸ್ಕರನೇ ಏತನ್ ನಾನಾವತಾರಾಣ ನಿಧಾನಂ ಬೀಜಮವ್ಯಯಂ. ಏತನ್ ಯಾಕೆ ಪರಮಾತ್ಮ ಅನೇಕ ಅವತಾರಗಳನ್ನು ಸ್ವೀಕಾರ ಮಾಡಿದ? ಉಪಾಸನೆ ಮಾಡೋರು ನಾವು ಹೇಗಿರ್ತೇವೋ ಅದರಂತೆ ಪರಮಾತ್ಮ ರೂಪವನ್ನು ಸ್ವೀಕಾರ ಮಾಡ್ತಾನಂತೆ. ನಾವೆಲ್ಲ ಹೇಗೆ ನೋಡಿ, ಬಹುಶಃ ಇದೊಂದು ಇರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ ಅಷ್ಟೇ, ಮನೆಯೊಂದು ಇರ್ಲಿಕ್ಕಿಲ್ಲ ಅಂತ. ಮನೆನೂ ಚೇಂಜ್ ಮಾಡೋ ಅವಕಾಶ ದಿನ ಇತ್ತು ಅಂತಂದರೆ ಮನೆನೂ ಬಹುಶಃ ಚೇಂಜ್ ಮಾಡ್ತಿದ್ವೋ ಏನೋ. ಇಲ್ಲದಿದ್ದರೆ ನಮ್ಮ ಸ್ವಭಾವ ಏನು ಮನುಷ್ಯರದ್ದು ಜೀವರದ್ದು, ಇವತ್ತು ಹಾಕಿಕೊಂಡ ಬಟ್ಟೆ ನಾಳೆ ಹಾಕಬಾರ್ದು. ಇವತ್ತು ಹಾಕ್ಕೊಂಡು ಹೋದ ಫಂಕ್ಷನಿನ ಬಟ್ಟೆ ನಾಳೆ ನಾನು ಉಟ್ಕೊಂಡು ಹೋಗಿದ್ದ ಬಟ್ಟೆನೇ ಮತ್ತೆ ನಾಳೆ ಯಾರು ನೋಡ್ಬಿಡ್ತಾರೋ ಅಂತ ನಾಳೆ ಆ ಬಟ್ಟೆ ಉಡಲ್ಲ ನಾನು. ಚೇಂಜ್ ಅದು. ಅಂದರೆ ಮನುಷ್ಯ ಅವನ ಸ್ವಭಾವ ಯೋಚನೆ ಮಾಡಿ ಅವನು ವಿಚಲಿತ ಅವನು. ಅದಕ್ಕೋಸ್ಕರ ಜ್ಞಾನಾವತಾರಾಣ, ಇದು ಅನೇಕ ಅವತಾರಗಳನ್ನು ಸ್ವೀಕಾರ ಮಾಡಲಿಕ್ಕೆ ಕಾರಣ ಅಂತ. ಆಮೇಲೆ ಇವನ ಅಭೀಷ್ಟಗಳು ಹೇಗಿರ್ತಾವೆ? ವಸ್ತುತಃ ಎಲ್ಲ ಅಭೀಷ್ಟಗಳು ಒಂದೇ ಕಡೆ ಕೊಡ್ಲಿಕ್ಕೆ ಇದ್ದೇ ಇರುತ್ತೆ. ದೀಪಗಳಂತೆ ಪರಮಾತ್ಮ ಅಂತ ಮೊದಲನೇ ಸ್ಕಂದದಲ್ಲಿ ನಾವು ಕೇಳ್ತೇವೆ. ಜನ್ಮಾದ್ಯಸೇಯತೋನ್ಮಯಾದ ಅಂತ ಹೇಳಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಪರಮಾತ್ಮನ 3 ಸೃಷ್ಟಿಗಳಲ್ಲಿ ತನ್ನ ಸ್ವರೂಪ ಸೃಷ್ಟಿ, ಜಡ ಸೃಷ್ಟಿ, ಚೇತನ ಜೀವ ಸೃಷ್ಟಿ ಅಂತ ಇಟ್ಕೊಂಡಾಗ ಅಲ್ಲಿ ಇದೇ ಉದಾಹರಣೆಯನ್ನೇ ಕೊಡೋದು. ಒಂದು ದೀಪ ಏನು ಬೆಳಗ್ತಾ ಇದ್ದಾನೆ ಇನ್ನೊಂದು ದೀಪವು ಅದೇ ಬೆಳಗೋದು. ಈ ದೀಪದ ಬೆಳಕಿನಲ್ಲಿ ವ್ಯತ್ಯಾಸ ಇದೆ, ಆ ದೀಪದ ಬೆಳಕಿನಲ್ಲಿ ವ್ಯತ್ಯಾಸ ಇದೆ ಅಂತಂದ್ರೆ ಇಲ್ವೇ ಇಲ್ಲ. ಹೇಗೋ ಭಗವಂತನ ಅನೇಕ ಅವತಾರಗಳಲ್ಲಿರ್ತಕ್ಕಂತಹ ಅಚಿಂತ್ಯದ್ಭುತವಾದ ಶಕ್ತಿ ರಾಮನಲ್ಲೂ ಅದೇ ಇರೋದು, ಕೃಷ್ಣನಲ್ಲೂ ಅದೇ ಇರೋದು. ಆದರೆ ಉಪಾಸಕರಿಗೆ ಇದನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ. ಮತ್ತೆ ಇವರು ಚೇಂಜ್ ಕೇಳ್ತಾ ಇರ್ತಾರೆ. ನಮ್ದೆಲ್ಲ ಸ್ವಭಾವ ಅದೇ ಅಲ್ವಾ? ಆ ಸ್ವಭಾವ ಅದೇ ಇರೋದ್ರಿಂದ ನಾನಾವತಾರಾಣ, ಅದಕ್ಕೋಸ್ಕರ ಪರಮಾತ್ಮ ಅನೇಕ ಅವತಾರಗಳನ್ನು ಸ್ವೀಕಾರ ಮಾಡಿದ. ಅನೇಕ ಅವತಾರಗಳನ್ನು ಸ್ವೀಕಾರ ಮಾಡಿ ನಾವು ಪರಮಾತ್ಮನು ನೋಡಿ ಎಷ್ಟು ಜೀವರಾಶಿಗಳ ಮಟ್ಟಕ್ಕೆ ಇಳಿದು ಪರಮಾತ್ಮ ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದಕ್ಕೆ ತುಂಬ ಲೌಕಿಕವಾದ ಉದಾಹರಣೆಗಳನ್ನು ನಾವು ಇಟ್ಕೊಳ್ಬೋದು. ಈ ಎಲೆಕ್ಷನ್ ನಡಿಬೇಕಾದ್ರೆ ಆಯ್ಕೆ ಮಾಡ್ತಾರೆ ನೋಡಿ. ಆಯ್ಕೆ ಮಾಡಬೇಕಾದ್ರೆ ತಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನೋ ವ್ಯಕ್ತಿನನ್ನೇ ಅವ್ರು ಆಯ್ಕೆ ಮಾಡೋದು. ಪಕ್ಕದ ಕಾನ್ಸ್ಟಿಟ್ಯೂಷನ್ ಹೋಗಿ ಇವನು ಆಯ್ಕೆ ಮಾಡ್ತಾರಾ? ಇಲ್ಲ. ಹಾಗೆ ಪರಮಾತ್ಮ, ನಾವೆಲ್ಲ ಜೀವರಾಶಿಗಳ ಸ್ವಭಾವ ಅವನಿಗೆ ಗೊತ್ತಿದೆ. ಅದಕ್ಕೆ ಪರಮಾತ್ಮ ಒಂದೊಂದು ಜಾಗದಲ್ಲಿ ಒಂದೊಂದು ಅವತಾರವನ್ನು ಸ್ವೀಕಾರ ಮಾಡಿದ. ಆ ಕಡೆ ಎಲ್ಲೋ ಹೋದ ಪರಶುರಾಮ ಅಂತ ಕರೆಸ್ಕೊಂಡ, ಈ ಕಡೆ ಎಲ್ಲೋ ಬಂದ ರಾಮ ಅಂತ ಕರೆಸ್ಕೊಂಡ, ಇನ್ನೊಂದು ಕಡೆ ಎಲ್ಲೋ ಹೋದ ಕೃಷ್ಣ ಅಂತ ಕರೆಸ್ಕೊಂಡ. ಎಲ್ಲ ಇದೇ ಅವನೇ. ಆದರೆ ಅಲ್ಲಿದ್ದವರು ಅಲ್ಲಿಯ ರೂಪದ ಉಪಾಸನೆಯನ್ನು ತುಂಬ ಬೇಗ ಮಾಡಿಬಿಡ್ತಾರೆ, ಅಲ್ಲಿಯವರನ್ನೇ ಆಯ್ಕೆ ಮಾಡಿದಂತೆ. ಅದು ಅವರವರಿಗೆ ಹತ್ರ ಆಗಲಿ ಅನ್ನೋ ದೃಷ್ಟಿಯಿಂದ ಪರಮಾತ್ಮ ಅವತಾರಗಳನ್ನು ಸ್ವೀಕಾರ ಮಾಡೋದೇ ಹೊರತು, ಇಲ್ಲದೇ ಇದ್ರೆ ಅವನಿಗೆ ಎಲ್ಲ ಕೆಲಸಗಳು ಒಂದೇ ಅವತಾರದಿಂದ ನಡೆದು ಹೋಗ್ಬಿಡುತ್ತೆ. ಆದರೆ ಜೀವರ ಮನೋಭಾವ ವೈವಿಧ್ಯಮಯವಾಗಿರಬೇಕು ಜಗತ್ತು. ಇದು ಜೀವರ ಮನಸ್ತತ್ವ ಇದು. ಅದಕ್ಕೋಸ್ಕರ ಅನೇಕ ಅವತಾರಗಳನ್ನು ಹೊತ್ತು ಪರಮಾತ್ಮ ತಾನು ವಿಧ ವಿಧವಾದ ರೂಪಗಳನ್ನು ಧಾರಣೆ ಮಾಡಿದ್ದೇ ಹೊರತು ತನಗೆ ಒಂದು ರೂಪದಿಂದ ಮಾಡುವ ಕೆಲಸ ಇನ್ನೊಂದು ರೂಪದಿಂದ ಮಾಡಲಿಕ್ಕಾಗೋದಿಲ್ಲ ಅನ್ನೋದಕ್ಕೋಸ್ಕರ ಅವನ ಅವತಾರಗಳನ್ನು ಸ್ವೀಕಾರ ಮಾಡಿದ್ದಲ್ಲ. ಇಷ್ಟು ಮಾತ್ರ ಅಲ್ಲ, ಇನ್ನೂ ಸೂಕ್ಷ್ಮವಾಗಿ ಹೋಗ್ತಾರೆ ಶುಕಮುನಿಗಳು. ನಿನ್ನ ಕಣ್ಣು ನೋಡಲಿಕ್ಕೆ ಮಾತ್ರ ಯೋಗ್ಯ, ನಿನ್ನ ಕಣ್ಣು ತಿನ್ಲಿಕ್ಕೆ ಯೋಗ್ಯವಾ? ಇಲ್ಲ. ಆದರೆ ಪರಮಾತ್ಮನ ಕಣ್ಣು ತಿನ್ಲಿಕ್ಕೂ ಯೋಗ್ಯ, ನೋಡ್ಲಿಕ್ಕೂ ಯೋಗ್ಯ, ಮಾಡಲಿಕ್ಕೂ ಯೋಗ್ಯ, ಏನು ಬೇಕಾದರೂ ಮಾಡಲಿಕ್ಕೆ ಯೋಗ್ಯ ಇದೆ. ಆದ್ದರಿಂದ ಅಂಗಗಳಿಗೇನೆ ಈ ವ್ಯವಸ್ಥೆ ಇರಬೇಕಾದ್ರೆ ಇನ್ನು ರೂಪಗಳಿಗೆ ಆ ವ್ಯವಸ್ಥೆ ಇರೋದಿಲ್ವಾ? ಯಾವ್ದು ಏನು ಬೇಕಾದರೂ ಮಾಡ್ಬೋದು ಅನ್ನೋ ವ್ಯಕ್ತಿ ಸಾಮರ್ಥ್ಯ ಅವನಿಗೆ ಇರೋದಿಲ್ವಾ? ಆದ್ದರಿಂದ ಪರಮಾತ್ಮನ ಅವತಾರಗಳಲ್ಲಿ ವೈಷಮ್ಯ, ಇದು ವೈವಿಧ್ಯ, ಅದು ಅವನಿಗೆ ಒಂದರಿಂದ ಮಾಡಲಿಕ್ಕಾಗದೇ ಇರೋ ಶಕ್ತಿ ಇನ್ನೊಂದರಿಂದ ಮಾಡುತ್ತೆ ಅನ್ನೋ ಉಪಾಸನೆಯನ್ನು ತಂದುಕೊಡಬಾರದು. ಎಲ್ಲವೂ ಅವನಿಗೆ ಮಾಡಲಿಕ್ಕಾದರೂ ಕೂಡ
ಜೀವರಿಗೋಸ್ಕರ ಅಂತ ಜೀವರ ಮೇಲೆ ಕಾರುಣ್ಯದಿಂದ ಪರಮಾತ್ಮ ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡಿ ಅವರವರ ಉಪಾಸನೆಗೆ ಹತ್ರ ಆಗೋಣ ಅನ್ನೋ ದೃಷ್ಟಿಯಿಂದ ಪರಮಾತ್ಮ ಈ ರೂಪಗಳನ್ನು ಧಾರಣೆ ಮಾಡಿದ್ದಾನೆ ಅಂತ. ಹೀಗೆ ರಾಮಕೃಷ್ಣ, ವೇದವ್ಯಾಸ, ಬುದ್ಧ, ಕಲ್ಕಿ ಮುಂತಾದ ಅವತಾರಗಳನ್ನು ಯಾಕೆ ಮಾಡಿದ ಪರಮಾತ್ಮ ಅನ್ನುವ ಉಪಾಸನೆಗೆ ಬೇಕಾದ ಉಪದೇಶಗಳನ್ನು ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡಿದ್ದಾರೆ. ಈ ರೀತಿ ಆ ಉಪದೇಶವನ್ನು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಮಾತ್ಮನ ವರಾಹಾವತಾರ, ಯಜ್ಞ, ಕಪಿಲ, ದತ್ತಾತ್ರೇಯ, ವಿಷ್ಣು, ನರನಾರಾಯಣ, ವಾಸುದೇವ, ಪೃಥು, ಋಷಭ, ಹಯಗ್ರೀವ, ಮತ್ಸ್ಯ, ಕೂರ್ಮ, ನರಸಿಂಹ, ಹರಿ, ವಾಮನ, ಮಹಿದಾಸ, ರಾಜರಾಜೇಶ್ವರ, ಧನ್ವಂತರಿ, ಪರಶುರಾಮ, ರಾಮ, ಕೃಷ್ಣ, ವೇದವ್ಯಾಸ, ಬುದ್ಧ, ಇನ್ನು ಮುಂದಕ್ಕಾಗಲಿಕ್ಕಿರುವ ಕಲ್ಕಿ, ಇಷ್ಟು ರೂಪಗಳು ಕೂಡ ಪರಮಾತ್ಮ ಧಾರಣೆ ಮಾಡಿದ್ದು ಯಾವುದಕ್ಕೋಸ್ಕರ? ಇಲ್ಲಿ ಎಲ್ಲವೂ ಕೂಡ ಮತ್ತು ಈ ರೂಪಗಳಲ್ಲಿಯೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ಆವೇಶಾವತಾರಗಳು, ಸ್ವರೂಪಾವತಾರಗಳು ಅಂತ ಉಪಾಸನೆ. ನಾವು 1ನೇ ಸ್ಕಂದದಲ್ಲಿ ಕೇಳಿದ್ವಿ ಅದನ್ನು. ಜಗ್ರಹೇ ಪೌರುಷಂ ರೂಪಂ ಅಂತ 21 ಅವತಾರಗಳ ನಿರೂಪಣೆ ಮಾಡಬೇಕಾದ್ರೆ ಅಲ್ಲಿಯೂ ಕೂಡ ಕೆಲವು ಸ್ವರೂಪಾವತಾರಗಳು, ಕೆಲವು ಆವೇಶಗೊಂಡ ಅವತಾರಗಳು ಅಂತ ಕೇಳಿದ್ವಿ. ಹಾಗೆ ಇಲ್ಲಿಯೂ ಕೂಡ ಈ 21 ಅವತಾರಗಳಲ್ಲಿಯೂ ಕೂಡ ನರ ಮತ್ತು ಪೃಥು ಅಂತಕ್ಕಂತಹ ಅವತಾರಗಳು ಆವೇಶಾವತಾರಗಳು. ಇದನ್ನು ಬಿಟ್ಟರೆ ಉಳಿದದ್ದೆಲ್ಲವೂ ಕೂಡ, ಅದಕ್ಕೆ ಬ್ರಹ್ಮದೇವರು ಬರಿಬೇಕಾದ್ರೆ ನೋಡಿ, ನಿಜವಾಗ್ಲೂ ಹೇಳಿದರೆ ಇನ್ನೂ ಆದಿಸೃಷ್ಟಿ ಅಂತ ಹೇಳಿದರೆ ಇನ್ನು ರಾಮಕೃಷ್ಣಗಳ ಅವತಾರ ಆಗಿಲ್ಲ ಅಂತ ಅರ್ಥ. ಆದಿಸೃಷ್ಟಿಯಲ್ಲಿ ಬ್ರಹ್ಮದೇವರು ನಾರದನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಆವಾಗಲೇ ಅವರು ಉಪದೇಶ ಮಾಡಬೇಕಾದ್ರೆ ಈ ಎಲ್ಲ ರೂಪಗಳ ಹೆಸರು ತಗೊಂಡಿದ್ದಾರೆ. ಆ ತಗೊಂಡಾಗ್ಲೇನೆ ರಾಮಕೃಷ್ಣ ಅವತಾರಗಳು ಕೂಡ ಸ್ವರೂಪಾವತಾರಗಳನ್ನು ಸೇರಿಸಿದ್ದಾರೆ ಅಂತಂದ್ರೆ ಹಾಗಾದ್ರೆ ಬ್ರಹ್ಮದೇವರ ಜ್ಞಾನ ಹೇಗಿರಬೇಕು ಅಂತ ಯೋಚನೆ ಮಾಡಬೇಕು. ಆ ಸಂಗ್ರಹ ವಿಷಯವನ್ನು ನೋಡಿದಾಗ ಅರ್ಥ ಆಗತ್ತೆ. ನರ ಮತ್ತು ಪೃಥು ಅನ್ನುವ 2 ರೂಪಗಳು ಮಾತ್ರ ಅದು ಆವೇಶಾವತಾರಗಳು. ಆದರೆ ಯಾಕೆ ಮಾತು ಹೇಳಿದೆ ಅಂತಂದ್ರೆ, ರಾಮಕೃಷ್ಣ ಅವತಾರಗಳು ಅದು ಮಾನವರೇ ಹೊರತು ಅವುಗಳು ದೈವ ಅಲ್ಲ ಅಂತ ಕೆಲವರು ಚಿಂತನೆ ಮಾಡ್ತಾರೆ. ಅದಕ್ಕೋಸ್ಕರ ಹೇಳಿದ್ದು, ಮುಂದೆ ಭವಿಷ್ಯತ್ ಕಾಲದಲ್ಲಿ ನಡೆಯಲಿಕ್ಕಿರ್ತಕ್ಕಂತಹ ಪರಮಾತ್ಮ ತೆಗೆದುಕೊಳ್ಳತಕ್ಕಂತಹ ತನ್ನ ಅಭಿವ್ಯಕ್ತಿ ರೂಪವಾದ ಅವತಾರಗಳು, ರಾಮಕೃಷ್ಣ ಅವತಾರಗಳು, ಅದು ಇನ್ನು ಮುಂದೆ ಯಾವತ್ತೋ ನಡಿಬೇಕಾಗಿರೋದು ಇನ್ನು. ಆದರೆ ಅದನ್ನೂ ಕೂಡ ಸಂಗ್ರಹಾತ್ಮಕವಾಗಿ ಬ್ರಹ್ಮದೇವರು ಇಲ್ಲಿ ಮೊದಲೇ ಸಂಗ್ರಹ ಮಾಡಿ ನಾರದರಿಗೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಆವೇಶಾವತಾರಗಳು ನರ ಮತ್ತು ಪೃಥು. ನರನಲ್ಲಿ ನಾರಾಯಣನ ಸನ್ನಿಧಾನ, ಪ್ರಾಣದೇವರ ಸನ್ನಿಧಾನ ಅತಿಶಯದಿಂದ ಪರಮಾತ್ಮನ ನಾರಾಯಣ ಸನ್ನಿಧಾನ ಅಲ್ಲಿ ಬಂತಾದ್ರಿಂದ ಅದಕ್ಕೆ ಹೆಸರು ಬಂದಿದ್ದು ನರನಾರಾಯಣ ಅಂತ. ಇಲ್ಲದೇ ಇದ್ರೆ ನರ ಅಂದರೆ ಶೇಷ. ಆ ಶೇಷನ ಒಳಗಡೆ ಪ್ರಾಣದೇವರ ವಿಶೇಷ ಆವೇಶ, ಪ್ರಾಣದೇವರ ವಿಶೇಷ ಆವೇಶ ಎಲ್ಲಿ ಬರುತ್ತೋ ಅಲ್ಲಿ ಪರಮಾತ್ಮ ಆಟೋಮೆಟಿಕ್ ಬಂದೇ ಬರ್ತಾನೆ. ಅದಕ್ಕೋಸ್ಕರ ಅಂತ ಒಂದು ನರನಾರಾಯಣ ಅವತಾರ, ಅಲ್ಲಿ ಆವೇಶ ಅವತಾರ ಅಂತ. ಇನ್ನು ಋತು ಚಕ್ರವರ್ತಿಯಲ್ಲಿ ರಾಜರಾಜೇಶ್ವರ ಅನ್ನುವ ರೂಪದ ಅವತಾರ. ಆದ್ರಿಂದ ಹೀಗೆ 2 ಅವತಾರಗಳು ಆವೇಶಾವತಾರಗಳು ಬಿಟ್ಟರೆ ಉಳಿದ ಎಲ್ಲವೂ ಕೂಡ ಕೃಷ್ಣನ ಪರ್ಯಂತ ಎಲ್ಲಿಂದ ಮೊದಲು ಸ್ವೀಕಾರ ಮಾಡಿದ್ದು ಪರಮಾತ್ಮ ವರಾಹಾವತಾರ. ಯಾವುದು? ಯಜ್ಞವರಾಹ. ಆದ್ರಿಂದ ಆ ಯಜ್ಞವರಾಹದಿಂದ ಆರಂಭಿಸಿಕೊಂಡು ಇಲ್ಲಿಯವರೆಗೂ ಕೂಡ ಕೃಷ್ಣಾವತಾರದವರೆಗೂ ಕೂಡ ಎಲ್ಲ ಅವತಾರಗಳು ಸ್ವರೂಪಾಂಶವೇ. ಉಳಿದದ್ದು ಯಾವುದೆರಡು ನರ ಮತ್ತು ಪೃಥು ಮಾತ್ರ ಅವುಗಳು ಆವೇಶಾವತಾರಗಳು ಅಂತ. ಈ ರೀತಿ ಉಪಾಸನೆಗೆ ಕೂತವರು ಪರಮಾತ್ಮನ ವಿಭೂತಿ ರೂಪಗಳಲ್ಲಿ, ಪರಮಾತ್ಮನ ಸ್ವರೂಪ ಅವತಾರಗಳಲ್ಲಿ, ಪರಮಾತ್ಮನ ಆವೇಶಾವತಾರಗಳಲ್ಲಿ ವ್ಯತ್ಯಾಸವನ್ನು ತಿಳಿಯಲೇಬೇಕು. ಇಲ್ಲದೇ ಇದ್ದರೆ ಉಪಾಸನೆಯಲ್ಲಿ ಅವರಿಗೆ ಬೇಕಾದ ಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನರನಾರಾಯಣ ಅವತಾರ, ನರ ಮತ್ತು ಪೃಥು ಚಕ್ರವರ್ತಿ ಅವತಾರವು ಅದು ಸ್ವರೂಪಾವತಾರವೇ ಅಂತ ಇಟ್ಕೊಂಡ್ಬಿಟ್ರೆ ಅದು ತಮೋಯೋಗ್ಯ ಉಪಾಸನೆ ಆಗೋಗ್ಬಿಡುತ್ತೆ. ಆದ್ರಿಂದ ಯಾವುದು ಸ್ವರೂಪಾವತಾರ, ಯಾವುದು ಆವೇಶಾವತಾರ ಅನ್ನುವ ಉಪಾಸನೆ ಸರಿಯಾಗಿ ಇರಬೇಕು. ಇದಕ್ಕೋಸ್ಕರ ಇವೆಲ್ಲವೂ ಕೂಡ ಹೇಳಿ ಆಮೇಲೆ ಈ ಪರಮಾತ್ಮನ ವಿಭೂತಿ ರೂಪಗಳು ಇನ್ನು ಬೇಕಾದಷ್ಟಿವೆ. ಅದು ಬಿಟ್ಟು ಕಪಿಲಾವತಾರ ಇಲ್ಲಿ ಹೇಳಲಿಲ್ಲ. ಇಲ್ಲಿ ಈ ಸಂಗ್ರಹದಲ್ಲಿ ಹೇಳಬೇಕಾದ್ರೆ ಕಪಿಲಾವತಾರವು ವಿಭೂತಿ ರೂಪವೇ. ಆದ್ರಿಂದ ಇದು ಪ್ರಧಾನವಾಗಿ ಉಪದೇಶ ಮಾಡ್ತಾ ಇದ್ದೇನೆ ನಾರದ. ಆದರೆ ಇದನ್ನು ಹೊರತುಪಡಿಸಿ ಇನ್ನೂ ಅನೇಕ ಅವತಾರಗಳಿದ್ದಾವೆ, ಬೇಕಾದಷ್ಟಿದೆ. ವೇದವ್ಯಾಸ ಉಂಟು, ಧನ್ವಂತರಿ ಇದೆ, ಆಮೇಲೆ ಯಜ್ಞ ಇದೆ. ಇದು ಯಾವುದು ಸಂಗ್ರಹ ಆಗಿಲ್ಲ ಇಲ್ಲಿ. ಆ ಸಂಗ್ರಹ ಆಗದೇ ಇರತಕ್ಕಂತಹ ಅನೇಕ ರೂಪಗಳೇನಿದ್ದಾವೆ ಇವುಗಳು ವಿಭೂತಿ ರೂಪಗಳು ಅಂತ ಕರೆಸಿಕೊಳ್ತಾವೆ ಅಂತ. ಈ ರೀತಿ ಆ ಅವತಾರಗಳ ಪರಮಾತ್ಮ ಸ್ವೀಕಾರ ಮಾಡಿದ ಬೇರೆ ಬೇರೆ ರೂಪಗಳ ಅದರ ಚಿಂತನೆಯನ್ನು ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಅದರ ಉಪದೇಶವನ್ನು ಮಾಡಿ ಅದರ ಜೊತೆಯಲ್ಲಿ ನಾರದರಿಗೆ ಹೇಳ್ತಾರೆ. ಈ ರೀತಿ ಆ ಪರಮಾತ್ಮನ ವಿಶೇಷವಾದ ಉಪಾಸನೆ ಅದನ್ನು ಜೀವರು ಯಾವ ರೀತಿ ಮಾಡ್ತಾರೋ ಅದಕ್ಕನುಗುಣವಾಗಿ ನಿನಗೆ
ವಿಷಯ ತಿಳಿಬೇಕು ಅಂತಾದರೆ, ಅಂದರೆ ಜೀವ ಈ ರೀತಿ ಭಗವದವತಾರಗಳಲ್ಲಿ ಸ್ವರೂಪಾವತಾರ, ಆವೇಶಾವತಾರ ಅನ್ನುವ ವಿಭಾಗಗಳನ್ನು ಒಳಗೊಂಡಿದ್ದೇನೆ, ಯಾಕೆ ಆ ರೂಪಗಳು ಆ ರೀತಿ ಕಾರಣವಾಗಿವೆ ಅನ್ನುವ ವಿಸ್ತಾರವಾದ ಜ್ಞಾನ ನಿನಗೆ ಬೇಕು ಅಂತಾದರೆ ಅದಕ್ಕೆ ಅವರು ಹೇಳಿದ ಮಾತೇನು ಅಂತಂದರೆ, ಮುಂದೆ ನಾನೇ ವೇದವ್ಯಾಸ ನಾಮಕನಾಗಿ ಬರ್ತೇನೆ. ಆ ವೇದವ್ಯಾಸ ನಾಮಕನಾಗಿ ಬಂದಾಗ ಆವಾಗ ನೀನು ನನ್ನನ್ನು ಪ್ರಾರ್ಥನೆ ಮಾಡಿದರೆ, ಯಾರು ಅದೇ ಬ್ರಹ್ಮನಲ್ಲಿ ಬ್ರಹ್ಮನಾಮಕನಾಗಿ ಪರಮಾತ್ಮ ಇದ್ದುಕೊಂಡು ಹೇಳುವ ಮಾತು, ಮುಂದೆ ನೀನೇ ನನ್ನ ಹತ್ರ ಬಂದು ಕೇಳಿಕೊಂಡ್ರೆ ಆವಾಗ ನಾನು ಭಾಗವತದ ರೂಪದಲ್ಲಿ ನಿನಗೆ ಉಪದೇಶವನ್ನು ಮಾಡ್ತೇನೆ ಅಂತ ಅಲ್ಲಿಂದ ಅಲ್ಲಿಗೆ ಲಿಂಕ್ ಅದು. ಇಷ್ಟು ಅವತಾರಗಳನ್ನೆಲ್ಲ ಹೇಳಿದ್ದೇನೆ. ಇದರ ವಿಸ್ತಾರವಾದ ನಿನಗೆ ಉಪದೇಶ ಬೇಕು ಅಂತಾದರೆ ಮುಂದೆ ಬರುವ ಆ 28ನೇ ಕಲಿಯುಗದ ಸಂದರ್ಭದಲ್ಲಿ ನಾನು ವ್ಯಾಸನಾಮಕನಾಗಿ ಅವತಾರ ಮಾಡ್ತೇನೆ, ಆವಾಗ ನೀನು ಬಂದು ಭಾಗವತವನ್ನು ಬೋಧಿಸಿ ಅಂತ ಕೇಳಿಕೊಂಡ್ರೆ ಆವಾಗ ನಿನಗೆ ಭಾಗವತದ ರೂಪದಲ್ಲಿ ಯಾವುದು ಸ್ವರೂಪಾವತಾರಗಳು, ಯಾವುದು ಆವೇಶಾವತಾರಗಳು, ಯಾಕೆ ಅದಕ್ಕೆ ಆ ರೀತಿ ನಾವು ಅನುಸಂಧಾನವನ್ನು ತಂದುಕೊಳ್ಬೇಕು, ಆ ಉಪಾಸನೆಯನ್ನು ಮಾಡಬೇಕು ಅಂತ ನಿನಗೆ ಬೋಧನೆಯನ್ನು ಮಾಡ್ತೇನೆ ಅಂತ ಆವಾಗ ಹೇಳಿದ ಮಾತು. ಅದಕ್ಕನುಗುಣವಾಗಿ ನಾರದರು ಇವಾಗ ಬಂದು ಪರಮಾತ್ಮ ಎಲ್ಲ ಕೆಲಸ ಮಾಡಿದ ಮೇಲೆ ಇನ್ನು ಭಾಗವತ ಮಾತ್ರ ರಚನೆ ಆಗದೇ ಇದ್ದಾಗ ಭಾಗವತವನ್ನು ರಚನೆ ಮಾಡಿಕೊಡಿ ಅಂತ ಆವತ್ತಿನ ಮಾತನ್ನು ತೆಗೆದುಕೊಂಡು ಬಂದು ಇಲ್ಲಿಗೆ ಅದನ್ನು ಅನ್ವಯ ಮಾಡಿದರೆ ಆವಾಗ ಭಾಗವತವನ್ನು ಉಪದೇಶ ಮಾಡಿಸಿಕೊಂಡ್ರು ಅಂತ ನಾರದರಿಗೆ ಬ್ರಹ್ಮದೇವರು ಹೇಳುವ ಮಾತು. ಇದು ಮುಂದೆ ನಡಿಬೇಕಲ್ವಾ? ಇದು ಬ್ರಹ್ಮದೇವರ ವ್ಯಕ್ತಿತ್ವ, ಬ್ರಹ್ಮದೇವರ ಸರ್ವಜ್ಞತ್ವಕ್ಕೆ ಯಾವುದು ದ್ಯೋತಕ ಅಂದರೆ ಇದು ಅಂತಾರೆ ಆಚಾರ್ಯರು. ಆದ್ರಿಂದ ಮುಂದೆ ನಡಿಲಿಕ್ಕಿರ್ತಕ್ಕಂತಹ ವೇದವ್ಯಾಸ ಅವತಾರವೂ ಇನ್ನೂ ಆಗಬೇಕು, ಅದು ಇನ್ನೂ ಆಗಿಲ್ಲ. ಆ ವೇದವ್ಯಾಸ ಅವತಾರ ಯಾವಾಗ ಆಗತ್ತೋ ಆವಾಗ ನೀನು ಹೋಗಿ ಅದನ್ನು ಪ್ರಶ್ನೆ ಮಾಡ್ತೀಯ ಅಂತಲೂ ಇವರೇ ಹೇಳಿದ್ರು, ಬ್ರಹ್ಮದೇವರೇ. ಯಾಕೆ ಇವರಿಗೆ ಗೊತ್ತಿದೆ? ಅದಕ್ಕೆ ಒಂದೇ ಉತ್ತರ, ಕಲ್ಪಭೇದ. ಹಿಂದಿನ ಕಲ್ಪದಲ್ಲಿ ಆಗಿರೋ ವಿಷಯ ಇವರಿಗೆ ಗೊತ್ತೇ ಇರಲೇಬೇಕು. ಆದ್ರಿಂದ ಬ್ರಹ್ಮದೇವರು ಆ ಸ್ಮರಣೆಯನ್ನು ಇಟ್ಟುಕೊಂಡೇ ಮುಂದಿನ ಕಲ್ಪದಲ್ಲಿ ಮುಂದೆ ಆಗ್ತಕ್ಕಂತಹ ಪರಮಾತ್ಮನ ವ್ಯಾಸಾವತಾರವನ್ನು ಹೇಳಿ ನೀನು ಆ ಸಂದರ್ಭದಲ್ಲಿ ಹೋಗಿ ನೀನು ಪ್ರಾರ್ಥನೆ ಮಾಡಿದರೆ ಅವರು ನಿನಗೆ ಭಾಗವತದ ರೂಪದಲ್ಲಿ ನಿನ್ನ ಈ ಎಲ್ಲ ಪ್ರಶ್ನೆಗಳಿಗೆ ಯಾವುದು ಸ್ವರೂಪಾವೇಶ, ಯಾವುದು ಆವೇಶಾವತಾರ, ಈ ವೈವಿಧ್ಯ ಯಾಕೆ, ಈ ಉಪಾಸನೆ ಮಾಡಿದರೆ ಹೇಗೆ ಫಲಪ್ರಾಪ್ತಿ ಅನ್ನುವ ಉತ್ತರ ನಿನಗೆ ಬೇಕು ಅಂತಾದರೆ ಇದರ ವಿಸ್ತಾರವಾದ ಭಾಗವತದ ಉಪನ್ಯಾಸವನ್ನು ನೀನು ಶ್ರವಣ ಮಾಡು, ಭಾಗವತ ಪುರಾಣವನ್ನು ಅವರಿಂದ ಉಪದೇಶ ಮಾಡಿಸಿಕೋ ಅಂತ ಹೇಳಿ ಆ ಬ್ರಹ್ಮದೇವರು ನಾರದ ಋಷಿಗಳಿಗೆ ಈ ತಮ್ಮ ಉಪಾಸನೆಯ ಕ್ರಮವನ್ನು, ನಾನು ಇಷ್ಟು ಪರಮಾತ್ಮನ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ನಾನು ಸರ್ವಜ್ಞನೇ, ಆದರೆ ಅವನ ಬಗ್ಗೆ ಮಾತ್ರ ತಿಳಿಲಿಕ್ಕೆ ಆಗ್ತಿಲ್ಲ, ಆದ್ದರಿಂದ ಅವನು ಅಪ್ರಮೇಯ. ಪರಮಾತ್ಮ ಯಾಕೆ ಅಪ್ರಮೇಯ ಅಂತಂದರೆ ನಮ್ಮಿಂದ ತಿಳಿಲಿಕ್ಕೆ ಆಗಲಿಲ್ಲ ಅಂತ ಅಪ್ರಮೇಯ ಅಲ್ಲ, ನಮ್ಮಿಂದ ತಿಳಿಲಿಕ್ಕೆ ಆಗೋದೇ ಇಲ್ಲ, ನಾವು ತಿಳಿಯುವ ಪ್ರಯತ್ನವೂ ಮಾಡ್ತಾ ಇಲ್ಲ, ಅದರಿಂದ ನಮ್ಮಿಂದ ಅಪ್ರಮೇಯ ಅಲ್ಲ ಪರಮಾತ್ಮ. ಬ್ರಹ್ಮದೇವರಿಂದ ಅಪ್ರಮೇಯ ಅಂತ ಹೇಳಿದ್ರೆ ಅದು ಬೇರೆ. ಇಷ್ಟೆಲ್ಲ ವಿಷಯಗಳು ಗೊತ್ತಿದ್ರೂ ಕೂಡ ಆ ಬ್ರಹ್ಮದೇವರು ಹೇಳುವ ಮಾತೇನು ನಾರದರಿಗೆ ಅಂತಂದರೆ, ಬೇರೆ ಎಲ್ಲ ಗೊತ್ತಿದೆ ನನಗೆ, ಆದರೆ ದೇವರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದರೆ ಏನರ್ಥ? ಪರಿಪೂರ್ಣವಾಗಿ ನನಗೆ ತಿಳಿಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಪರಮಾತ್ಮ ಅವನು ಅಪ್ರಮೇಯ. ಯಾಕೆ ಅಪ್ರಮೇಯ? ಅಪ್ರಮೇಯ ಅಂತಂದರೆ ಪ್ರಮೇಯ ಅಂತ ಹೇಳಿದ್ರೆ ತಿಳಿಲಿಕ್ಕೆ ಯೋಗ್ಯನಾದವನು ಅಂತ, ಅಪ್ರಮೇಯ ಅಂತ ತಿಳಿಲಿಕ್ಕೆ ಯೋಗ್ಯನಾಗದೇ ಇರೋನು ಅಂತ ಅರ್ಥ. ಯಾಕೆ ತಿಳಿಲಿಕ್ಕೆ ಯೋಗ್ಯನಾಗದೇ ಇರೋನು ಅಂದರೆ ಅಯೋಗ್ಯ ಆದ್ರಿಂದ ಅಂತನಾ? ಅಲ್ಲ, ಅವನನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಆಗೋದೇ ಇಲ್ಲ, ಆ ವ್ಯಕ್ತಿತ್ವ ನಮ್ಮಲ್ಲಿ ಇಲ್ಲ ಅಂತ ಹೇಳಿಕೊಳ್ಳೋದು ಯಾರು? ಬ್ರಹ್ಮದೇವರು. ಅವ್ರು ಹೇಳಿದ್ರೆ ಒಂದು ಅರ್ಥ ಇದೆ. ಪುಸ್ತಕನೇ ಮುಟ್ಟಿಲ್ಲ ನಾನು, ಆದರೆ ಪರೀಕ್ಷೆಯಲ್ಲಿ ನಾನು ಬರೀಲಿಕ್ಕೆ ಯೋಗ್ಯನಲ್ಲ ಅಂತ ಹೇಳ್ಬಿಟ್ರೆ, ಪುಸ್ತಕ ಓದಿದ ಮೇಲೆ ಆಮೇಲೆ ಹೇಳಬೇಕು ಇಷ್ಟೆಲ್ಲ ವಿಷಯಗಳು ತಲೆಯಲ್ಲಿ ಇಟ್ಕೊಂಡು ನನಗೆ ಬರೀಲಿಕ್ಕೆ ಆಗಲ್ಲ, ಆದ್ರಿಂದ ನಾನು ಪರೀಕ್ಷೆ ಬರೀಲಿಕ್ಕೆ ಯೋಗ್ಯನಲ್ಲ ಅಂತ ಹೇಳಬೇಕು. ನಾವು ಪುಸ್ತಕನೇ ಓಪನ್ ಮಾಡಿಲ್ಲ ಇನ್ನು. ಕೆಲವರು ಹಾಗೆ ಮಾಡ್ತಿರ್ತಾರೆ, ಸರ್ವಮೂಲ ಗ್ರಂಥಗಳು ಇವೆಲ್ಲ ಪ್ರಕಾಶನ ಆಗಿರ್ತಾವೆ ಪಾಪ ಯಾವುದ್ಯಾವುದೋ ಸಂಸ್ಥೆಯಿಂದ, ಅದನ್ನು ಹಿಡ್ಕೊಂಡು ಬಂದು ಮನೆಯಲ್ಲಿ ಇಟ್ಬಿಟ್ರೆ ಮುಗಿದೋಯ್ತು. ವರ್ಷಕ್ಕೊಮ್ಮೆ ವ್ಯಾಸ ಪೂಜೆ ದಿವಸ ಅದರ ಧೂಳು ಒರೆಸಿ ಅದ್ರ ಮೇಲೆ ಒಂದಿಷ್ಟು ಹೂವು ಹಾಕಿ ಅದಕ್ಕೊಂದು ಆರತಿ ಮಾಡಿದರೆ ಮತ್ತೆ ಮುಂದಿನ ವರ್ಷನೇ ಅದರ ವರ್ಷ ಹೂವು ಒರೆಸೋದು. ಆದರೆ ಬ್ರಹ್ಮದೇವರು ಹಂಗಲ್ಲ, ಎಲ್ಲ ಪುಸ್ತಕ ತೆಗೆದಿದ್ದಾರೆ, ಎಲ್ಲ ಪುಸ್ತಕ ಅಲ್ಲ ಎಲ್ಲ ಪೇಜು ತೆಗೆದಿದ್ದಾರೆ, ಎಲ್ಲ ಅಕ್ಷರಗಳು ಓದಿದ್ದಾರೆ. ಯಾರಿಂದ ಫ್ರಮ್ ಪಬ್ಲಿಷ್ಡ್ ಯಾರಿಂದ ಅಂತಲೂ ಗೊತ್ತಿದೆ, ಆ ಎಂಡ್ ಆಗಿದ್ದು ಹೇಗಂತಲೂ ಬ್ರಹ್ಮದೇವರಿಗೆ ಗೊತ್ತಿದೆ. ಆದರೆ ಏನು ಅವ್ರು ಬ್ರಹ್ಮದೇವರ ಮಾತೇನು ಅಂತಂದರೆ, ಇಷ್ಟೆಲ್ಲ ವಿಷಯಗಳು ಅದೇ ಪರಮಾತ್ಮ ನನಗೆ ಉಪದೇಶ ಮಾಡಿದ್ರು, ಆ ಪರಮಾತ್ಮನ ಉಪದೇಶ ನನ್ನ ಹತ್ರ ಇದ್ರೂ ಕೂಡ ಆ ಪರಮಾತ್ಮನನ್ನೇ ನನಗೆ ಪೂರ್ಣವಾಗಿ ತಿಳಿಲಿಕ್ಕೆ ಆಗ್ತಿಲ್ಲ, ಆದ್ದರಿಂದ
ಆ ಪರಮಾತ್ಮನನ್ನು ಅಪ್ರಮೇಯ ಅಂತ ಚಿಂತನೆ ಮಾಡಬೇಕು ಅಂತ. ಅಷ್ಟೇ ಹೊರತು ಪ್ರಯತ್ನವೇ ಇಲ್ಲದಂತೆ ಪರಮಾತ್ಮ ಅಪ್ರಮೇಯ ಇಲ್ಲರಿ, ನಾನು ದೇವರ ಬಗ್ಗೆ ನಾನು ಸ್ತೋತ್ರ ಮಾಡಲ್ಲ, ನಾನು ಹಾಡಾಡಲ್ಲ, ನಾನು ಸ್ತೋತ್ರ ಮಾಡಲ್ಲ, ನಾನು ಸಂಧ್ಯಾ ವಂದನೆ ಮಾಡಲ್ಲ, ಯಾಕೆಂದ್ರೆ ನಾನು ಅಪ್ರಮೇಯ, ಆದ್ರಿಂದ ಇದು ಯಾವುದನ್ನು ಬೇಡ ಅಂತಂದ್ರೆ ಮೂರ್ಖ ಅಂತ ಕರೀತಾರೆ. ಓದಿ ಪ್ರಯತ್ನ ಮಾಡಿ ಅಪ್ರಮೇಯ ಅಂತ ತಿಳಿಯೋದು ಆವಾಗ ಬೇರೆ, ಓದ್ದೇನೆ ಅಪ್ರಮೇಯ ಅಂತ ತಿಳಿಯೋದು ಬೇರೆ. ಈ ರೀತಿ ಅದರಿಂದ ಅಪ್ರಮೇಯಾದಿ ಶಬ್ದಗಳು ಪರಮಾತ್ಮನಲ್ಲಿ ಯಾಕೆ ಕೂಡತ್ತೆ ಅಂದರೆ ಅದಕ್ಕೆ ನಾರದರಿಂದ ಗೊತ್ತಾಗುವ ಅಭಿಪ್ರಾಯ ಇದು. ಇಷ್ಟೆಲ್ಲ ಉಪದೇಶ ನೀವು ಮಾಡ್ತಾ ಇದ್ದೀರಿ ಅಂದರೆ ಏನು, ಜೀವ ಹೇಗೆ ಬರ್ತಾನೆ ಹೇಗೆ ಹೋಗ್ತಾನೆ ಅನ್ನುವ ವಿಷಯ, ಅಲ್ಲಿ ಇದ್ದುಕೊಂಡು ನಿಯಮನೆ ಮಾಡುವ ಭಗವದ್ ರೂಪಗಳ ಉಪಾಸನೆ, ಇಷ್ಟೆಲ್ಲ ನೀವು ತಿಳ್ಕೊಂಡ್ರೂ ಕೂಡ ನಿಮ್ಮ ಬಾಯಿಂದ ಬಂದ ಮಾತೇನು ಅಂತಂದರೆ, ಇಷ್ಟೆಲ್ಲ ನನಗೆ ತಿಳಿದ್ರೂ ಕೂಡ ನನ್ನ ತಂದೆ ಪರಮಾತ್ಮನನ್ನು ನನಗೆ ಇನ್ನೂ ತಿಳಿಲಿಕ್ಕಾಗ್ತಿಲ್ಲ, ಆದ್ದರಿಂದ ಪರಮಾತ್ಮ ಅಪ್ರಮೇಯ ಅಂತ ಅನುಸಂಧಾನವನ್ನು ಬ್ರಹ್ಮದೇವರನ್ನು ಇಟ್ಕೊಂಡು ನಾವು ಮಾಡಬೇಕಷ್ಟೇ ಹೊರತು ತುಲನೆಯನ್ನು ನಮ್ಮನ್ನು ಇಟ್ಕೊಂಡು ನಾವು ಸರ್ವಾತ್ಮನ ಮಾಡಲಿಕ್ಕೆ ಹೋಗಬಾರ್ದು ಅಂತ ನಾರದರ ಅಭಿಪ್ರಾಯ ಅಂತ ಅನಿಸುತ್ತೆ. ಈ ರೀತಿ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ನಾರದರ ಮತ್ತು ಬ್ರಹ್ಮದೇವರ ಮಧ್ಯದಲ್ಲಿ ನಡೆದಿರ್ತಕ್ಕಂತಹ ಆ ಸಂಭಾಷಣೆಯ ವಿಷಯವನ್ನು ಉಪದೇಶ ಮಾಡಿದ್ದಾರೆ. ಇದಾದ ಮೇಲೆ ಮುಂದಿನ ಅಧ್ಯಾಯದಲ್ಲಿ ಬರಬೇಕಾದ್ರೆ ಅಲ್ಲಿ ಮಾಡಿದ ಅನೇಕ ಪ್ರಶ್ನೆಗಳು, ಈ ಲೋಕಗಳು, ಆ ಲೋಕಗಳನ್ನು ಅವಯವಗಳು ಅಂತ ಹೇಳಿದ್ರಿ, ಈ ಅವಯವಗಳ ಉಪಾಸನೆ ಅಥವಾ ಪೂರ್ವಾರ್ಧ ಕಾಲ ಪರಾರ್ಧ ಕಾಲ ಅಂತ ಹೇಳಿದ್ರಿ. ಎಷ್ಟು ಸೂಕ್ಷ್ಮ ನೋಡಿ ಪರೀಕ್ಷಿತ್ ರಾಜನ ಪ್ರಶ್ನೆ. ಯಾವುದೂ ಬಿಡಬೇಡ ಅಂತಂತಾನೆ. ಯಾರನ್ನಾದ್ರೂ ಉಪನ್ಯಾಸಕ್ಕೆ ಅಂತ ಕರೆದ್ರೆ ಎಷ್ಟು ಬೇಗ ಮುಗಿಸ್ತಾರೆ ಇವರು ಅಂತ ಕಾಯ್ತಾ ಇರ್ತೇವೆ ನಾವೆಲ್ಲ. ಇವ್ರಿಗೆ ಕೊಟ್ಟಿರೋ ಚಾಪ್ಟರು, ಇವ್ರಿಗೆ ಕೊಟ್ಟಿರೋ ವಿಷಯ ಎಷ್ಟು ಬೇಗ ಮುಗಿಸ್ಬಿಡ್ತಾರೆ ಅಂತ ಕಾಯ್ತಾ ಇರ್ತೇವೆ. ಆದರೆ ಪರೀಕ್ಷಿತ್ ರಾಜನ ಪ್ರಶ್ನೆ ನೋಡಿ, ಎಲ್ಲಿಯೂ ಕೂಡ ಶುಕಮುನಿಗಳು ಸಂಕ್ಷಿಪ್ತವಾಗಿ ಸಂಗ್ರಹವಾಗಿ ನಿಮಗೆ ಹೇಳ್ಬಿಡ್ತೀನಿ ಅಂತ ಹೇಳಿ ಮುಂದೆ ಹೋದ್ರೆ ಅಲ್ಲಿಗೆ ಕಾಮ ಹಾಕ್ಬಿಡ್ತಾನಂತ. ಅಲ್ಲಿ ಕಾಮ ಹಾಕಿ ಇಮಿಡಿಯೇಟ್ ಪ್ರಶ್ನೆ, ನೀವೇನು ಹೇಳಿದ್ರಿ, ಬ್ರಹ್ಮದೇವರು 14 ದಳದ ಕಮಲದಿಂದ ಸೃಷ್ಟರಾಗಿ ತನ್ನನ್ನು ಹುಟ್ಟಿಸಿದವರು ಯಾರು, ತಮ್ಮ ಕರ್ಮ ಏನು ಅಂತ ತಿಳ್ಕೊಳ್ಳಿಕ್ಕೆ ಪೂರ್ವಾರ್ಧ ಅಂತ ಪ್ರಯೋಗವನ್ನು ಮಾಡಿದ್ರು. ಆ ಪೂರ್ವಾರ್ಧ ಅನ್ನೋ ಪರಿಗಣನೆ ಹೇಗೆ ಬಂತು, ಇದು ಅವನ ಪ್ರಶ್ನೆ. ಪೂರ್ವಾರ್ಧ ಅಂತ ಪರಿಗಣನೆ ಹೇಗೆ ಬಂತು ಅಂದರೆ ಒಂದರ್ಥದಲ್ಲಿ ಇಂಡೈರೆಕ್ಟ್ ಆಗಿ ನೋಡಿ, ಆ ಗಣನೆ ಕೊಡೋದು ಹೇಗೆ, ಕಾಲಮಾನಕ್ಕೆ ಅನುಗುಣವಾಗಿ ಕೊಡಬೇಕು. ಕಾಲಮಾನ ದೇವತೆಗಳಿಗೆ ಬೇರೆ, ಮಾನವರಿಗೆ ಬೇರೆ. ಆದರೆ ಆ ಪ್ರಶ್ನೆಯ ಆಂತರ್ಯ ಏನು ಬಂತ ಹಾಗಾದರೆ, ಸೃಷ್ಟಿಯಲ್ಲಿ ಯಾರ್ಯಾರು ಒಳಗೊಂಡಿದ್ದಾರೆ ಅವರವರ ಕಾಲಮಾನ ಏನು ಅಂತ ಗೊತ್ತಾದರೆ ಆವಾಗ ಬ್ರಹ್ಮದೇವರ ಕಾಲಮಾನ ಅಂತ ಏನಂತ ಗೊತ್ತಾಗುತ್ತೆ. ಬ್ರಹ್ಮದೇವರ ಕಾಲಮಾನ ಏನಂತ ಗೊತ್ತಾದರೆ ಆವಾಗ ಪೂರ್ವಾರ್ಧ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಆ ಪೂರ್ವಾರ್ಧ ಮುಗಿದ ಮೇಲೆ ಪರಾರ್ಧದಲ್ಲಿ ಇವರು ತಪಸ್ಕಂಡು ತೆಗೆದಾಗ ಈ ವ್ಯಾಪಕವಾದ ಸೃಷ್ಟಿ ಏನು ಅಂತ ಅರ್ಥ ಆಗುತ್ತೆ. ಇದನ್ನು ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ್ದೇನು ಅಂತಂದರೆ, ಪೂರ್ವಾರ್ಧ ಅಂತ ನೀವು ಹೇಳಿ ಮುಂದೆ ಹೋಗ್ಬಿಟ್ರಿ, ಆ ಪೂರ್ವಾರ್ಧ ಅಂದರೆ ಏನು, ಆ ಕಾಲಮಾನದ ಅದರ ಕ್ಯಾಲ್ಕುಲೇಷನ್ ಹೇಗೆ ಅಂತ ನನಗೆ ಉಪದೇಶವನ್ನು ಮಾಡಿ ಅಂತ ಆ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ. ಅದರ ವಿಸ್ತಾರವಾದ ಚಿಂತನೆ ಅದು ಮುಂದೆ ಯುಗಗಳ ವಿಭಾಗ, ಯುಗಗಳಿಗೆ ಅನುಗುಣವಾಗಿ ಜೀವರಾಶಿಗಳು ದೇಹ ಸ್ವೀಕಾರ ಮಾಡ್ತಕ್ಕಂತಹ ದೇಹಗಳ ವಿಭಾಗ ಅಥವಾ ಅವರವರ ಆಯುರ್ಮಾನದ ವಿಭಾಗ, ಇವೆಲ್ಲವೂ ಕೂಡ ಮುಂದಿನ ಅಧ್ಯಾಯದಲ್ಲಿ ಅದನ್ನು ಉಪದೇಶ ಮಾಡ್ತಾರೆ. ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.